ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಮ್ಯಾ ಅಂತ. ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ಮೈಸೂರಿಂದ ಸರ್. ಮೈಸೂರು ಸಾಂಸ್ಕೃತಿಕ ನಗರಿ. ಏನು ಮಾಡ್ಕೊಂಡಿರೋದು? ಸರ್ ಹೌಸ್ ವೈಫ್ ಸರ್. ಹೌಸ್ ವೈಫ್. ಕಾರ್ಯಕ್ರಮ ಕೇಳ್ತೀರಾ? ಸರ್ ಅದಕ್ಕೋಸ್ಕರನೇ ಸರ್ ಕಾಲ್ ಮಾಡಿರೋದು. ನಾನು ನೀವು ಮಾತಾಡ್ಸ್ಬೇಕಂತಾನೆ ಕಾಲ್ ಮಾಡಿದೆ ಸರ್. ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ, ಕಾಲ್ ಮಾತ್ರ ಸಿಗ್ತಾನೆ ಇರ್ಲಿಲ್ಲ ಸರ್. ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನೀವೆಲ್ಲರಿಗೂ ಸಾಂತ್ವನ ಹೇಳೋ ರೀತಿನೇ ತುಂಬಾ ಚೆನ್ನಾಗಿರುತ್ತೆ ಸರ್. ಎಷ್ಟೇ ಮನ್ಸಲ್ಲಿ ನೋವಿದ್ರು ಕೂಡ ಎಲ್ಲ ಮಾಯ ಆಗುತ್ತೆ ಸರ್ ನಿಮ್ ಮಾತು ಕೇಳಿದ್ರೆ. ಥ್ಯಾಂಕ್ ಯು. ಇತ್ತೀಚೆಗೆ ನನಗಾಗಿರೋ ಅನುಭವನೂ ಸೇಮ್ ಸರ್. ನನ್ಗೂ ಒಂಥರ ಚಂಚಲತೆ ತರ ಇತ್ತು ಸರ್, ಡಿಪ್ರೆಷನ್ ತರ ಆಗೋಗಿತ್ತು ಸರ್. ನಿಮ್ ಮಾತು ಕೇಳಿ ಪ್ರತಿದಿನ ಕೇಳ್ತೀನಿ ಸರ್. ಮಲ್ಕೊಳ್ಬೇಕಾದ್ರೆ ಮಾತ್ರ ಮಿಸ್ಸೇ ಮಾಡಲ್ಲ ಸರ್. ವಿಡಿಯೋ ಎಲ್ಲ ನೋಡ್ಬಿಟ್ಟು ಲೈವ್ ಪ್ರೋಗ್ರಾಮ್ ಎಲ್ಲ ನೋಡ್ಬಿಟ್ಟು ಮಲ್ಕೋತೀನಿ ಸರ್. ಒಂಥರ ನೆಮ್ಮದಿ ಸರ್ ನಿಮ್ ಮಾತು ಕೇಳ್ತಾ ಇದ್ರೆ. ನೀವ್ ಹೇಳೋ ಸಮಾಧಾನದ ಮಾತೆಲ್ಲ ಕೇಳ್ತಾ ಇದ್ರೆ ಏನೋ ಒಂಥರ ನೆಮ್ಮದಿ ಸರ್. ಕಾಲ್ ಮಾಡಿದೆ ಸರ್. ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ದೆ, ಕಾಲೇ ಸಿಗ್ತಾ ಇರ್ಲಿಲ್ಲ. ವಾವ್, ಥ್ಯಾಂಕ್ ಯು. ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಅದು ಸಡನ್ ಕಾಲೇಜ್ ಬೇರೆ ಇದ್ ಮಾಡಿ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಬದುಕು ಹೇಗಿದೆ ಸರ್? ಸುಮಾರಾಗಿದೆ ಸರ್, ಏನ್ ಮಾಡಕ್ ಆಗಲ್ಲ. ಬಂದಿದ್ದು ಅನ್ಭವಿಸ್ಕೊಂಡು ಹೋಗ್ಲೇಬೇಕಲ್ಲ ಸರ್. ಬಂದಿರೋದನ್ನ ಸ್ವೀಕಾರ ಮಾಡೋದನ್ನ ಕಲ್ತ್ಬಿಟ್ಟಿದ್ದೀರಾ? ಹಾ ಸರ್, ಹೌದು. ಚಿಕ್ಕ ವಯಸ್ಸಿಗೆ ಕಲ್ತ್ಬಿಟ್ಟಿದೀನಿ ಸರ್. ಬಹಳ ಒಳ್ಳೆಯದು. ಹಾಗಂತ ಎಲ್ಲವನ್ನ ಸ್ವೀಕಾರ ಮಾಡೋದು ಬೇಡ, ಕೆಲವೊಂದನ್ನು ಬದಲಾಯಿಸೋಕೆ ಸಾಧ್ಯ ಇದ್ರೆ ಬದಲಾಯಿಸಿ. ಸರ್. ಬಟ್ ನಾನು ಹೇಳೋದು, ಬೇವೋ ಬೆಲ್ಲವೋ ಎರಡೂ ಕೂಡ ಇರಬೇಕು ಅನ್ನೋದು ನಮಗೆ ಕನಿಷ್ಠ ಜ್ಞಾನ ಇದ್ಬಿಟ್ರೆ ಎಲ್ಲವನ್ನ ಸ್ವೀಕಾರ ಮಾಡೋದು ಅಂದರೆ ಎಲ್ಲವನ್ನೂ ತಲೆ ಮೇಲೆ ಹಾಕೊಳ್ಳೋದು ಅಂತ ಅಲ್ಲ. ಈಗ ಸುಮ್ಮನೆ ಯೋಚನೆ ಮಾಡಿ, ಯಾರೊಬ್ಬರು ಸತ್ತು ಮಲಗಿದ್ದಾಗ ನಾವು ಅದು ತರೋಕಂತೂ ಆಗೋದಿಲ್ಲ ಅನ್ನೋ ಕನಿಷ್ಠ ಜ್ಞಾನ ಇರಬೇಕಲ್ವಾ? ಸತ್ತು ಮಲಗಿದಾರೆ ನಿಜ, ನಾವು ಅಳ್ಬೋದು, ಒದ್ದಾಡ್ಬೋದು, ಕಿರ್ಚಾಡ್ಬೋದು, ನಾವು ಇನ್ನೂ ಬೇರೆ ಹಂತಕ್ಕೆ ಹೋಗಿ ನಾವು ಸಾಯ್ಬೋದು. ಬಟ್ ಈಗ ಸತ್ತಿರೋನನ್ನ ನಾನು ಸತ್ತರೆ ಅವನು ಎದ್ದು ಬರ್ತಾನೆ ಅನ್ನೋದು ಸುಳ್ಳು. ಅರ್ಥಾತ್ ಹಾಗೆ ಕೆಲವೊಂದು ವಿಚಾರವನ್ನು ನಡೆದು ಹೋದ್ಮೇಲೆ ಅದನ್ನು ತರೋಕೆ ಆಗೋದಿಲ್ಲ ಅಂದಮೇಲೆ ನಾವು ಸ್ವಲ್ಪ ನಮ್ಮ ಮೇಲೆ ನಾವು ಕಂಟ್ರೋಲ್ ಇಟ್ಕೊಳ್ಬೇಕು. ಅದೇ ಥರ ನೀವು ಅಂದ್ಕೊಂಡಂಗೆ ಜೀವನದಲ್ಲಿ ನಿಮ್ಮವ್ರು ಯಾರೋ, ನಿಮ್ಮ ಮನೆಯವರು, ನಿಮ್ಮ ಸುತ್ತಮುತ್ತಲವರು ಯಾರೋ ಇಲ್ಲ ಅಂದ ಮಾತ್ರಕ್ಕೆ ಅದು ಯಾರೋ ಇಲ್ಲ ಅನ್ನೋದೇ ಸತ್ಯ. ನಾವು ಅದನ್ನು ಮೊದಲು ಒಪ್ಕೊಳ್ಬೇಕು. ಅಯ್ಯೋ ಅವ್ನು ನನ್ನ ಗಂಡ, ಅವನು ಯಾಕೆ ನನ್ನ ಪರ ಇಲ್ಲ ಅನ್ನೋದಕ್ಕಿಂತ ಅವ್ನು ನನ್ನ ಪರ ಇಲ್ಲ ಅನ್ನೋದನ್ನು ಮೊದಲು ಒಪ್ಕೋ, ಆಮೇಲೆ ಮಿಕ್ಕಿದ್ದು. ನಾವು ಒಪ್ಕೊಳ್ಳದೆ ಹೋದರೆ ನಾವು ಇಡೀ ಜೀವನ ಯಾಕಂಗೆ, ಇವನು ಯಾಕೆ ಹಿಂಗೆ ಮಾಡ್ದ, ಇವನು ಮಾಡಿರೋದೇ ಸತ್ಯ, ಬಟ್ ನಾವು ಕಾರಣ ಹುಡ್ಕೊಂಡು ನಮ್ಮ ಆಯಸ್ಸನ್ನು ವ್ಯರ್ಥ ಮಾಡ್ಕೊಳ್ಳೋದು. ಬಟ್ ಬಹುಶಃ ನೀವು ಚಿಕ್ಕ ವಯಸ್ಸಿಗೆ ಕಲಿತೆ ಅಂತ ಆ ಪದದಲ್ಲೇ ಒಂದು ನೋವಿದೆ. ಯಾಕಂದರೆ ಇದು ಯಾವುದೋ ಇತ್ತೀಚೆಗೆ ಬಂದಿರೋ ಪಾಠಗಳಲ್ಲ, ಆ ಕಾಲದಿಂದಲೂ ಒಂದು ನೋವಿನ ಅನುಭವ ನಿಮಗಿದೆ. ಅದು ನಿಮ್ಮನ್ನು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಎನಿವೇ, ಸುಖವೋ ದುಃಖವೋ ಬೇವೋ ಬೆಲ್ಲವೋ ಈ ಬದುಕನ್ನು ನಾವು ನಡೆಸಲೇಬೇಕು. ನಾನು ಹೇಳ್ದಂಗೆ ಈ ಮುಂಚೆ ಹೇಳ್ತಾ ಇದೆ, ಕಲ್ಲನ್ನು ಎಡುವುದು ಅಂತ ಹತ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಮುಂದಿನ ಸಾರಿ ಎಡವೋದಿಲ್ಲ ಅಂತ ನಿರ್ಧಾರ ಮಾಡೋದಿದೆಯಲ್ಲ ಅದೇ ಜಾಗದಲ್ಲಿ, ಅದು ನಿಜವಾದ ಬದುಕು. ಐ ಹೋಪ್ ನಿಮಗೆ ಇನ್ನೊಬ್ಬರ ಕಥೆಗಳು ಅಥವಾ ಯಾಕಂದರೆ ಈ ಕಾರ್ಯಕ್ರಮ ನೋಡ್ತಾ ಇರ್ಬೇಕಾದ್ರೆ ಇನ್ಯಾರೋ ಮಾತಾಡ್ಬೇಕಾದ್ರೆ ಇದು ನಂದೇ ಜೀವನ ಅಂತ ಅನಿಸುತ್ತೆ ತುಂಬ ಸಾರಿ. ಸೊ ನೈಸ್, ಒಳ್ಳೇದಾಗಲಿ, ನಿಮ್ಮ ಬದುಕು ಚೆನ್ನಾಗಿರಲಿ. ಆ್ಯಂಡ್ ಥ್ಯಾಂಕ್ ಯು 4 ಒಳ್ಳೆ ಮಾತು ನಮ್ಮ ಬಗ್ಗೆ ಹೇಳಿದ್ದಕ್ಕೆ. ಸರ್ ಮತ್ತೆ ನನ್ನೊಂದು ಕ್ವಶನ್ ಇದೆ ಸರ್. ಕ್ವಶನ್ ಅನ್ನಕ್ಕಿಂತ ನಿಮ್ಮಿಂದ ಪರಿಹಾರ ಬೇಕಿತ್ತು ಸರ್. ನಾನೊಂದು ಚಂಚಲತೆಯಲ್ಲಿ ಇದ್ದೀನಿ ಸರ್. ಏನಾಯ್ತಮ್ಮ? ಸರ್ ನಮ್ದು ಲವ್ ಮ್ಯಾರೇಜ್ ಸರ್. ನಮ್ದು 5 years ಆಯ್ತು ಸರ್ ಮದ್ವೆ ಆಗಿ. ನಮ್ಮ ಹಸ್ಬೆಂಡ್ ಡ್ರೈವರ್ ಸರ್. ಓಕೆ. ಮನೇಲೂ ಒಪ್ಪಿದ್ದಾರೆ, ನಮ್ಮ ಮನೇಲಿ ಒಪ್ಪಿದ್ದಾರೆ, ಅವ್ರ ಮನೇಲಿ ಒಪ್ಪಿದ್ದಾರೆ. ಏನ್ ಪ್ರಾಬ್ಲಮ್ ಏನಿಲ್ಲ ಸರ್. 5 ವರ್ಷ ಕೂಡ ಆಗಿದೆ ಮದ್ವೆ ಆಗಿ. ಅಂದ್ರೆ ಯಾರ್ದು ಸಪೋರ್ಟ್ ಇಲ್ಲ ಸರ್ ನಮ್ಗೆ. ನಮ್ಮ ಮನೆಯವ್ರು ಮಾಡ್ಬೇಕು, ನಾವು ತಿನ್ಬೇಕು, ನಾವು ಜೀವನ ಮಾಡ್ಬೇಕು. ಈ ಕಡೆ ಅತ್ತೆ ಮನೇಲೂ ಸಪೋರ್ಟ್ ಇಲ್ಲ, ಈ ಕಡೆ ಅಮ್ಮನ ಮನೇಲೂ ಸಪೋರ್ಟ್ ಇಲ್ಲ ಸರ್. ನಮ್ಮ ಅಣ್ಣನೂ ಕೂಡ ಸರಿ ಇಲ್ಲ. ಅವರು ಡ್ರಿಂಕ್ಸ್ ಮಾಡ್ತಾರೆ, ಅವರು ಅಮ್ಮನ ನೆಟ್ಟಿಗೆ ನೋಡ್ಕೊಳ್ಳೋದಿಲ್ಲ ಸರ್. ಮತ್ತೆ ಅತ್ತೆ ಮಾವನು ನಮ್ಮನ್ನ ಅಷ್ಟು ನೋಡ್ಕೊಳ್ಳೋದಿಲ್ಲ ಸರ್. ನಮ್ಮ ಮನೆಯವರೇ ಚೆನ್ನಾಗಿ ನೋಡ್ಕೊತಾರೆ, ಏನ್ ತೊಂದ್ರೆ ಇಲ್ಲ ಸರ್. ಆದ್ರೆ ನಾನು ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂದ್ಬಿಟ್ಟು ಜಾಬಿಗೆ ಸೇರ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಸರ್.
ಪಾಪುನ ಅದೇ ಬೇಬಿ ಇದೆ ಸರ್, ನನ್ಗೊಂದು 3.5 years ಮಗು ಇದೆ. ಆ ಮಗುನ ಬೇಬಿ ಸಿಟ್ಟಿಂಗ್ ಗೆ ಸೇರಿಸ್ಬಿಟ್ಟು ಜಾಬಿಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಸರ್. ಆದ್ರೆ ನಮ್ಮನೇಲಿ ಎಲ್ಲಾರು ಏನಂತಾರೆ ಅಂತ ಅಂದ್ರೆ, ಪಾಪುಗೆ ಇನ್ನ 3.5 ವರ್ಷ, ಇಷ್ಟ ಬೇಗ ಯಾಕೆ ಸೇರಿಸ್ತೀಯಾ ಸ್ಕೂಲ್ಗೆ, ಈ ಟೈಮಲ್ಲಿ ಪಾಪುಗ್ ನೀನ್ ಇರ್ಬೇಕು, ಯಾಕೆ ಹೋಗ್ತೀಯಾ, ಏನ್ ನಿಮ್ಗಷ್ಟು ತೊಂದರೆ ಆಗಿದ್ಯಾ, ನಿನ್ಗೆ ಏನು ಹಂಗೆ ಹಿಂಗೆ ಅಂತ ಸರ್ ಸುಮ್ನೆ ಚುಚ್ಚಿ ಮಾತಾಡಿಸ್ತಾರೆ ಸರ್. ಅದೇ ಒಂದು ಗೊಂದಲ ಆಗಿದೆ ನನ್ಗೆ, ಏನ್ ಮಾಡೋದು ಎತ್ ಮಾಡೋದು ಅಂತ. ಈ ಕಡೆ ತಾಯಿ ಮನೇಲೂ ನೋಡ್ಕೊಳಲ್ಲ ಸರ್ ಪಾಪನ, ಈ ಕಡೆ ಅತ್ತೆ ಮನೇಲಿ ನೋಡ್ಕೋತಾರೆ ಸರ್, ಆದ್ರೆ ಎದುರುಗಡೆ ನೋಡ್ಕೋತಾರೆ, ಇಲ್ಲ ಅಂದ್ರೆ ಹೊಡಿಯೋದು ಬಡಿಯೋದು ಆ ತರ ಎಲ್ಲ ಮಾಡ್ತಾರೆ ಸರ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ಅಲ್ಲಮ್ಮ, ಈಗ ನೀವೇ ಹೇಳಿದ್ರಿ ಗಂಡ ದುಡಿತಾ ಇದ್ದಾರೆ, ಎಲ್ಲವೂ ಚೆನ್ನಾಗಿ ಹೋಗ್ತಿದೆ ಅಂತ. ಬಟ್ ಈಗ ನೀವು ಹೋಗೋ ಅವಶ್ಯಕತೆ ಏನಿದೆ? ಸರ್ ಅಂದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಆ್ಯಂಡ್ ಒಂದು ಹೇಳ್ತೀನಿ, ಹೌದು, ಒಬ್ಬ ಹೆಂಡತಿಯಾಗಿ ಆತನಿಗೆ ಹೆಗಲು ಕೊಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಈ ಸಮಯದಲ್ಲಿ ನೀವು ಆತನಿಗೆ ಹೆಗಲು ಕೊಡೋದಕ್ಕೂ ಮೀರಿದ್ದು ನಿಮ್ಮ ಮಗನಿಗೆ ನಿಮ್ಮ ಸಾನ್ನಿಧ್ಯವನ್ನು ಕೊಡಬೇಕು. ಇವತ್ತಿಗೆ ಯಾಕೆ ಈ ಜಗತ್ತು ಇಷ್ಟು ನಷ್ಟವನ್ನು ಅನುಭವಿಸ್ತಿದೆ ಅಂದರೆ, ನಮ್ಮ ಹಿರಿಯರು ಇತ್ತೀಚೆಗೆ ನಾನೊಂದು ವಿಚಾರವನ್ನು ಕೇಳ್ತಾ ಇದ್ದೆ ನಮ್ಮ ದೊಡ್ಡವರಿಂದ. ಯಾವಾಗ ಈ ಆಧುನಿಕತೆಯ ಪ್ರಭಾವದಿಂದ ಮಕ್ಕಳಿಂದ ತಾಯಿ ದೂರ ಆದರೂ, ಶಿಷ್ಯನಿಂದ ಗುರು ದೂರ ಆದ, ಮಕ್ಕಳಿಂದ ತಂದೆ ದೂರ ಆದ, ಮಕ್ಕಳು ಯಾಕೆ ಹಾದಿ ತಪ್ಪಿದ್ರು ಅಂತ ಅವ್ರನ್ನ ಬೈಯೋಕ್ಕಿಂತ ಮುಂಚೆ ಹಿರಿಯರಾದ ಕೆಲವೊಬ್ಬರು ನೀವು ಇಲ್ಲಿ ಬೈಲೇಬೇಕು. ಈ ಆಧುನಿಕ ಈ ಆನ್ಲೈನ್ ಶಿಕ್ಷಣ ಬರಲಾಗಿ ಅಥವಾ ಬೇಬಿ ಸಿಟ್ಟಿಂಗ್ಗಳು ಬರಲಾಗಿ ಈ ಅವನಂಗಿರಬೇಕು, ಅವನಂಗೆ ಬದುಕಬೇಕು, ಇವನಂಗೆ ಬದುಕಬೇಕು ಅಂತ ತಂದೆ ತಾಯಿಗಳು ನಿರ್ಧಾರ ಮಾಡಿದ್ರು, ಅದೇ ಕಡೆ ತಾಯಿ ಅಂದ್ಕೊಂಡ್ಲು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಮಕ್ಕಳಿಂದ ತಾಯಿ ದೂರ ಆದರು. ಆನ್ಲೈನ್ ಕ್ಲಾಸ್ ಬಂತು, ಗುರುವಿನಿಂದ ಶಿಷ್ಯ ದೂರ ಆದ. ಇವೆಲ್ಲವೂ ಏನು ಕಲಿಸುತ್ತೆ? ಒಂದಮ್ಮ, ಈಗ ಮನೆಯ ಕಷ್ಟಗಳಿಗೆ ನಾನು ನೆರವಾಗಬೇಕು ಅನ್ನೋ ನಿಮ್ಮ ಉದ್ದೇಶ ಸರಿ ಇದೆ. ಬಟ್ ನಿಮ್ಮ ಮಗನಿಗೆ ಒಂದಷ್ಟು ವರ್ಷಗಳಾಗಬೇಕು, ಅಥವಾ ಆ ಮಗುವಿಗೆ ಈ ಸಮಯದಲ್ಲಿ ನೀವು ನಂಬಿ ವೈಜ್ಞಾನಿಕವಾಗಿ ಮತ್ತು ಬೇರೆ ರೀತಿಯಲ್ಲೂ ಕೂಡ ಒಂದು ತಾಯಿಯ ಸಾನ್ನಿಧ್ಯ, ಒಂದು ತಾಯಿಯ ಅಪ್ಪುಗೆ ಒಂದು ತಾಯಿಯ ಒಡೆತ, ಬೈಗುಳ, ಪ್ರೀತಿ, ಮುದ್ದಾಟ ಇವೆಲ್ಲವೂ ಸಿಗದೆ ಹೋದರೆ ಬಹುಶಃ ನೀವು ಕೋಟಿ ಸಂಪಾದನೆ ಮಾಡಿ ನಿಮ್ಮ ಬೀರಲ್ಲಿ ಇಡಬಹುದು. ಮೂಲಭೂತವಾಗಿ ನಿಮ್ಮ ಮಗನಿಂದ ಕೆಲವು ವರ್ತನೆಗಳು ಶುರುವಾಗ್ತವೆ ಮುಂದೆ. ಅದೇ ಈಗ ನೀವೇನು ಅನುಭವಿಸ್ತಾ ಇದ್ದೀರಲ್ಲ, ನಮ್ಮ ಅತ್ತೆ ಕರ್ಕೊಂಡಿಲ್ಲ, ನಮ್ಮ ತವ್ರ ಮನೆಯವ್ರು ಕರ್ಕೊಂಡಿಲ್ಲ, ಅಣ್ಣ ಸರಿ, ಇದೆಲ್ಲಕ್ಕೂ ಮೀರಿದ ಒಂದು ನರಕ ಏನಂದರೆ ನಿಮ್ಮ ಮನೆಯ ಕುಡಿಯೇ ನಿಮ್ಮ ವಿರುದ್ಧ ನಿಂತ್ಕೊಳ್ಳೋತೊಂದಿನ. ನಾನು ಹೇಳೋದು, ಒಬ್ಬ ತಾಯಿಯಾಗಿ ನಿಮ್ಮ ಕೆಲವು ಕರ್ತವ್ಯಗಳನ್ನು ನೋಡಿ. ನೀವು ಕೆಲಸದ ಜಾಗದಲ್ಲಿ ಕರ್ಕೊಂಡು ಹೋಗಿ ಮಾಡೋ ಅವಕಾಶ ಇದ್ದರೆ, ಅಥವಾ ಮನೆಯಿಂದಲೇ ಏನೋ ಮಾಡೋಕ್ಕಿದ್ರೆ, ನನ್ನ ಸಂದೇಶ ಇಷ್ಟೇ, ನೀವು ಒಂದು ಹಂತದವರೆಗೂ ನಿಮ್ಮ ಮತ್ತು ಆ ಮಗುವಿನ ನಡುವೆ ಕೆಲವು ವಿಚಾರಗಳಲ್ಲಿ ಒಂದು ಸೇತುವೆ ಬಿದ್ದುಬಿಟ್ರೆ, ಅಥವಾ ಅದೊಂದು ಗ್ಯಾಪ್ ಆಗಿಬಿಟ್ರೆ, ನೀವು ಅಂದ್ಕೊಳ್ತೀರ ಬೆಳಗ್ಗೆಯಿಂದ ಸಂಜೆ ಅಂಥದ್ದೇನು ದೊಡ್ಡ ಗ್ಯಾಪ್ ಅಲ್ಲ ಅಂತ. ಬಟ್ ಅದು ಖಂಡಿತ ಬಹಳ ದೊಡ್ಡ ಗ್ಯಾಪು. ನಿಮಗದು ಮುಖ್ಯ ಅಲ್ಲದೆ ಇದ್ರೂ ಕೂಡ ಆ ಮಗುವಿನ ಕೆಲವು ಆಲೋಚನೆಗಳಲ್ಲಿ ಅದು ಬರುತ್ತೆ. ನೀವು ಅದನ್ನು ಸರಿಯಾಗಿ ಅದಕ್ಕೆ ಪ್ರಾಮುಖ್ಯತೆ ಕೊಡದೇನೆ, ನನ್ನ ಗಂಡನಿಗೆ ನಾನು ಹೆಗಲು ಕೊಡಬೇಕು ನಿಜ, ಬಟ್ ಎಲ್ಲವೂ ಒಂದು ಹಂತಕ್ಕೆ 3 ಹೊತ್ತು ಊಟಿಗೆ ಏನು ಕಡಿಮೆ ಇಲ್ಲ, ಎಲ್ಲವೂ ಒಂದು ರೀತಿಯಲ್ಲಿ. ಈಗ ಆಚೆ ಯಾರೋ ನಮ್ಮನ್ನು ಒಪ್ಕೊಂಡಿಲ್ಲ ಅನ್ನೋದು ಒಂದು ಬಿಟ್ಟರೆ, ಒಂದು ಸಂಸಾರವಾಗಿ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ. ಬಟ್ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳೋ, ಈಗ ಆಚಿನವರು ಅದು ಚುಚ್ಚು ಮಾತಲ್ಲ, ನೀನು ದಡ್ಡಿ ಥರ ವರ್ತನೆ ಮಾಡಬೇಡ, ಅದು ಬುದ್ಧಿವಂತಿಕೆಯ ಮಾತು. ನೀನು ಅದನ್ನು ಚುಚ್ಚು ಮಾತು ಅಂತ ಯಾಕೆ ಬಳಸ್ತೆ? ನನಗೆ ಅವಾಗಲೇ ಅಂದ್ಕೊಂಡೆ, ಇದು ತಗೊಳ್ಳೋ ರೀತಿಯಲ್ಲಿ ತಪ್ಪಿದೆ ಹೊರತು ಹೇಳೋದ್ರಲ್ಲಿ ತಪ್ಪಿಲ್ಲ. ಅವ್ರೇನು ನಿನ್ನ ಗಂಡ ಹಂಗೆ ಹಿಂಗೆ, ಅಥವಾ ನೀನು ಹಿಂಗಿದ್ಯಾ, ನಿಮ್ಮ ತವ್ರ ಮನೆಯವ್ರು ಕರ್ಕೊಂಡಿಲ್ಲ, ನಿಮ್ಮದು ಒಂದು ಬದುಕ, ಈ ರೀತಿ ಏನು ಹೊಂದಿದ್ರೆ ಅದು ಚುಚ್ಚು ಮಾತು. ಒಂದು ಮಗುವಿಗೆ ತಾಯಿ ಎಷ್ಟು ಮುಖ್ಯ ಅಂತ ಇನ್ನೊಂದು ತಾಯಿಯನ್ನು ಕೇಳಿ ಗೊತ್ತಾಗುತ್ತೆ. ಆ ಕಾರಣದಿಂದ ಅವರು ಹೇಳಿದ್ದಾರೆ ಹೊರತು, ಆ್ಯಂಡ್ ನೀನು ಮೊದಲು ಆ ಮನಸ್ಥಿತಿಯನ್ನು ಬಿಡು. ಈವನ್ ಅವರೇನೋ ಬಂದು ಚುಚ್ಚು ಮಾತು ಹೇಳಿದ್ರು ಕೂಡ ನಿನ್ನಲ್ಲಿ ಯಾಕೆ ತಲ್ಲಣ ಆಗಬೇಕು, ನಿನ್ನಲ್ಲಿ ಯಾಕೆ ಭಿನ್ನಾಭಿಪ್ರಾಯಗಳು ಬರಬೇಕು, ನಿನ್ನೆಯ ಮನಸ್ಸು ಯಾಕೆ ಹೊಡೆದು ಹೋಗಬೇಕು? ಮೊದಲು ನೀವಿರೋ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯ ಎಲ್ಲಿಗಾದರೂ ಏನಾದರೂ ಮಾಡಲಿಕ್ಕಿಂತ ಮುಂಚೆ, ಏನೋ ಮಾಡಲಿಕ್ಕಿಂತ ಮುಂಚೆ ನಾನು ಎಲ್ಲಿದ್ದೀನಿ ಅಂತ ಮೊದಲು ಅವನಿಗೆ ಅರ್ಥ ಆಗಬೇಕಂತೆ. ಈಗ ನಿಮ್ಮ ಮನೆಯ ಮಗು ಹೊಸ್ಲು ದಾಟಲಿಕ್ಕೆ ಒದ್ದಾಡ್ತಿರ್ಬೇಕಾದ್ರೆ ನಾನು ಮಂಗಳ ಗ್ರಹಕ್ಕೆ ಹೋಗಬೇಕು, 100 ಮೀಟ್ರ್ ಓಡಬೇಕು ಅನ್ನೋದ್ರಲ್ಲಿ ಅರ್ಥ ಇದೆಯಾ? ಅಂದರೆ ಆ ಮಗು ಮೊದಲು ಅರ್ಥ ಮಾಡ್ಕೊಳ್ಬೇಕು ನನ್ನ ಪರಿಸ್ಥಿತಿ ಏನು, ನನ್ನ ಇತಿಮಿತಿಗಳೇನು ಅಂತ.
ಅದೇ ಥರ ಈಗ ನಾನು ಹೇಳೋದು, ಮುಂದೆ ನಿಮ್ಮ ತವ್ರ ಮನೆಯವರು ಕರ್ಕೊಳ್ತಾರೋ ಗಂಡನ ಮನೆಯವರು ಕರ್ಕೊಳ್ತಾರೋ ಅದು ನಿಮಗೆ ಬೇಕಾಗಿಲ್ಲ. ಬಟ್ ನಿಮಗಿರೋ ಭಾಳ ದೊಡ್ಡ ಆಸ್ತಿ ನಿಮ್ಮ ಕುಟುಂಬ ಮತ್ತು ಆ ಮನೆಯಲ್ಲಿ ಹುಟ್ಟಿರೋ ಈ ಮಗು. ಹೌದು ಸರ್. ಕೆಲವು ವಿಚಾರಗಳನ್ನು ಈ ವಯಸ್ಸಲ್ಲಿ ನೀವು ಅವರಿಂದ ತಪ್ಪಿಸ್ಬಿಟ್ರೆ, ಯಾಕಂದರೆ ಬೇಬಿ ಸಿಟ್ಟಿಂಗಲ್ಲಿ ಅವರು ವ್ಯವಹಾರಾತ್ಮಕವಾಗಿ ನೋಡ್ತಾರೆ ಹೊರತು ಅಲ್ಲಿ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ. ಅಲ್ಲಿ ಹೌದು ಸರ್. ಹೌದು. ನಿಮ್ಮ ಮಗುವಿಗೆ ಬೇಕಾಗಿರೋದು ಯಾವುದು ಬಾಡಿಗೆ ವಿಚಾರದ್ದಲ್ಲ. ಆ್ಯಂಡ್ ಆ ಬೇಬಿ ಸಿಟ್ಟಿಂಗಲ್ಲಿ ಹೊಡಿತಾರೆ ಬೈತಾರೆ ಅನ್ನೋದಕ್ಕಿಂತ ಒಬ್ಬ ತಾಯಿಯಾಗಿ ನೀನೇ ಹೊಡಿ, ನೀನು ಕೊಡೋ ಶಿಕ್ಷೆ ಇದೆಯಲ್ಲ ಅದು ಶಿಕ್ಷೆ ಅಲ್ಲ, ಅದು ಶಿಕ್ಷಣ. ಬಟ್ ಅವ್ರು ಕೊಡೋ ಶಿಕ್ಷೆ ಇದೆಯಲ್ಲ ಅದು ಶಿಕ್ಷಣ ಅಲ್ಲ, ಅದು ಖಂಡಿತ ಶಿಕ್ಷೆ. ಅದು ಹೌದು ಸರ್. ಯಾಕೆ? ಯಾಕಂದರೆ ಅವ್ರಿಗೆ ಅದೊಂದು ಕರ್ತವ್ಯ. ಯಾಕಂದರೆ ಆ ಬೇಬಿ ಸಿಟ್ಟಿಂಗ್ನವ್ರಿಗೆ ಅದೊಂದು ವ್ಯವಹಾರ ಅಥವಾ ಅವ್ರ ಹೊಟ್ಟೆಪಾಡು. ಬಟ್ ನಿನಗಿದೊಂದು ಕರ್ತವ್ಯ. ಹೌದು ಸರ್. ಸೊ ಇಲ್ಲಿ ನಿನ್ನ ಗೊಂದಲ ಇಷ್ಟೇ ನಿವಾರಣೆ ಆಯಿತು. ಒಂದು ಸ್ವಲ್ಪ ಸಮಯ ಅಥವಾ ಒಂಚೂರು ದೊಡ್ಡವನಾಗೋವರೆಗೂ ಹಾಗೂ ಮಾಡಬೇಕಂದ್ರೆ ಮನೆಯಿಂದ ಏನಾದರೂ ಸಾಧ್ಯ ಆದರೆ ಮಾಡು. ಅದ್ರ ಹೊರತಾಗಿ ಒಂದು ತಾಯಿಯಿಂದ ಮಗು ಈ ಗ್ಯಾಪ್ ಇದೆಯಲ್ಲ, ಎಸ್ಪೆಷಲಿ ಈ ಚಿಕ್ಕ ವಯಸ್ಸಲ್ಲಿ, ಅದು ಒಳ್ಳೆಯದಲ್ಲ. ಆ್ಯಂಡ್ ನಿಜ ಹೇಳ್ತೀನಿ ತಾಯಿ, ಇವತ್ತು ಬೆಂಗಳೂರಲ್ಲಿ ಪಕ್ಕವ್ರ ಮನೆಯವ್ರಂಗೆ ಬದುಕು ನಡೆಸಬೇಕು ಅಥವಾ ಅವು ಪುಣಾತ್ರ ಮಕ್ಳಂಗೆ ನಾವು ಮನೆ ಕಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇನ್ನೂ ಮಗುವಿಗೆ 3 ತಿಂಗಳಾಗಿಲ್ಲ, 6 ತಿಂಗಳಾಗಿಲ್ಲ, 1 ವರ್ಷ ಆಗಿಲ್ಲ, ತವ್ರ ಮನೆಗೋ ಬೇಬಿ ಸಿಟ್ಟಿಂಗಲ್ಲೂ ಎಲ್ಲೋ ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅದ್ರ ಪರಿಣಾಮವನ್ನು ಅನುಭವಿಸ್ತಾರೆ ಮುಂದೆ ಹೆಂಗಿರುತ್ತೆ ಅಂದರೆ, ಇವತ್ತೇ ಕಾರ್ಯಕ್ರಮದಲ್ಲಿ ಕೌನ್ಸಿಲಿಂಗಲ್ಲಿ ನಾನು ಹೇಳ್ತೀನಿ ತುಂಬ ಜನಕ್ಕೆ, ನನ್ನ ಮಗ ನನ್ನ ಮಾತು ಕೇಳ್ತಿಲ್ಲ, 19 ವರ್ಷಕ್ಕೆ ಸಿಗರೇಟ್ ಸೇರ್ತಿದ್ದಾನೆ, ಇನ್ನೂ 15 ವರ್ಷಕ್ಕೆ ಪ್ರೀತಿಯಲ್ಲಿ ಬಿದ್ದಿದ್ದಾನೆ, ಫೋನ್ ಕೊಡಿಸು ಅಂತ ಹಠ ಮಾಡ್ತಾನೆ, ನಾನೇನಾದರೂ ಬೈದರೆ ನೇಣಾಕೊಳ್ತೀನಿ ಅಂತ ಇದೆಲ್ಲ ಯಾಕೆ ಬರ್ತಾ ಇದೆ ಗೊತ್ತಾ? ಒಬ್ಬ ನಿಜವಾದ ತಾಯಿ ತಂದೆಯ ಸಾಮೀಪ್ಯವನ್ನು ಮಿಸ್ ಮಾಡಿಕೊಂಡ್ರು, ಅವರ ಬಾಲ್ಯದಲ್ಲಿ ಅವರ ಪ್ರೀತಿಯನ್ನು ಮಿಸ್ ಮಾಡಿಕೊಂಡ್ರು, ಎಲ್ಲೋ ಬಾಡಿಗೆಯಲ್ಲಿ ಬೆಳೆದ್ರು. ಹಾಗಾಗಿ ಅವರು 15 ವರ್ಷಕ್ಕೆ ಲವ್ವು, ಫೋನ್ ಕೊಡಿಸ್ಬೇಕು ಅನ್ನೋ ಹಠ, ಫೋನ್ ಕೊಡಿಸ್ದೆ ಹೋದರೆ ನಾನು ಸಾಯ್ತೀನಿ ಅನ್ನೋ ಬೆದರಿಕೆ, 21 ವರ್ಷಕ್ಕೆ ಸಿಗರೇಟು, ಇವೆಲ್ಲವೂ ಅದೇ ಕಾರಣಕ್ಕೆ ಬರ್ತಾ ಇರೋದು. ಆ್ಯಂಡ್ ಈ ಜಗತ್ತು ನಾಶವಾಗುವುದು ಯಾವಾಗ ಅಂದರೆ, ಯಾವಾಗ ಗುರುವಿನಿಂದ ಶಿಷ್ಯ ದೂರ ಆದ ಅಥವಾ ಶಿಷ್ಯನಿಂದ ಗುರು ದೂರ ಆದ, ತಾಯಿಯಿಂದ ಮಕ್ಕಳು ದೂರ ಆದರು, ಆ್ಯಂಡ್ ದೇವಸ್ಥಾನಗಳಿಂದ ಧರ್ಮದಿಂದ ಜನರು ದೂರ ಆದರು. ಇದು ಪ್ರಪಂಚದ ನಾಶಕ್ಕೆ ಮುನ್ನುಡಿ. ಆ್ಯಂಡ್ ಇವತ್ತಿನ ಕಷ್ಟ ಶಾಶ್ವತ ಅಲ್ಲ ತಾಯಿ. ನಿನ್ನ ಮಗುವಿಗೆ, ನಿನ್ನ ಮಗನನ್ನು ನೀನು ಸರಿಯಾದ ರೀತಿಯಲ್ಲಿ ಸಂಸ್ಕಾರವನ್ನು ಕೊಟ್ಟು, ಆತನ ಪಕ್ಕ ಇದ್ದು ಶಿಕ್ಷೆಯ ರೂಪದಲ್ಲಿ ಶಿಕ್ಷಣವನ್ನು ಕೊಟ್ಟು, ತಾಯಿಯಾಗಿ ನಿನ್ನ ಅಪ್ಪುಗೆ ಕೂಡ, ನಿನ್ನ ಬೈಗುಳ ಕೂಡ, ನಿನ್ನ ಕೆಲವೊಂದು ಚಿಕ್ಕ ಪುಟ್ಟ ಮುದ್ದಾಟಗಳು ಆತನ ಬದುಕಲು ಬಹಳ ದೊಡ್ಡ ಬದಲಾವಣೆ ತರ್ತವೆ. ಸೊ ಇಲ್ಲಿ ಗೊಂದಲ ನಾಶವಾಯಿತು. ಇಲ್ಲಿ ಯಾವ ಗೊಂದಲವೂ ಇಲ್ಲ. ನೀನು ಕೆಲಸಕ್ಕೆ ನೀನು ದುಡಿಯೋ ಹಠವನ್ನು ಬಿಡಬೇಡ, ನನ್ನ ಗಂಡನಿಗೆ ಹೆಗಲು ಕೊಡಬೇಕು ಅನ್ನೋ ಆಸೆಯನ್ನು ಬಿಡಬೇಡ. ಆದರೆ ಅದು ಯಾವುದನ್ನು ಈಡೇರಿಸಿಕೊಳ್ಳುವುದಕ್ಕೆ ಮೂಲಭೂತವಾದದ್ದನ್ನು ನೀನು ಕಳ್ಕೊಳ್ತಾ ಹೋಗ್ತೀನಿ ಅಂದರೆ ಅದು ತಪ್ಪು. ನಾನು ಹಾಗೆ ಯೋಚನೆ ಮಾಡ್ತೀನಿ ಸರ್. ಆದ್ರೆ ನಮ್ಮ ಅತ್ತೆ ಭಾವ ಹೋಗು, ನಿನ್ ಗಂಡಂಗ್ ಸಾಲ ಇದೆಯಲ್ಲ, ನೀನು ಸ್ವಲ್ಪ ಹೆಲ್ಪ್ ಮಾಡು, ನಾವು ನಮ್ಮ ಪಾಪು ನೋಡ್ಕೊತೀವಿ ಅಂತ ಹೇಳ್ತಾರೆ ಸರ್. ಆದ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬೇಬಿ ಸಿಟ್ಟಿಂಗ್ ಅಲ್ಲೇ ಬಿಟ್ಟಿರ್ತಾರೆ ಸರ್ ಪಾಪುನ. ಬೇಡ ತಾಯಿ, ಈಗ ಅವರು ಮೂಲಭೂತವಾಗಿ ನೀವು ಪ್ರೀತಿ ಮಾಡಿ ಮದುವೆ ಆಗಿದ್ದೀರಾ ಅನ್ನೋ ಕಾರಣಕ್ಕೆ ಅವ್ರಿಗೆ ಬೇರೆ ಬೇರೆ ವಿಚಾರಗಳು ಮನಸ್ಸಲ್ಲಿ ಇದ್ದಾವೆ. ಅದನ್ನು ಅವ್ರ ಮಗು ತುಂಬಾ ಬೇಜಾರಾಗುತ್ತೆ. ಅದೇ ಅದನ್ನು ಅವ್ರ ಮಗು ಮೇಲೆ ಆಗ್ತಾರೆ ಖಂಡಿತ. ಅರ್ಥ ಆಯ್ತಲ್ವಾ? ಅಳಬೇಡ. ಇಲ್ಲಿ ನಾನು ಹೇಳೋದನ್ನು ಕೇಳು. ನಿಮ್ಮ ಅತ್ತೆ ಮಾವ, ನಿಮ್ಮ ಅಪ್ಪ ಅಮ್ಮ, ಆ್ಯಂಡ್ ಪಕ್ಕದ ಮನೆಯವರು, ಇವರನ್ನು ಯಾರನ್ನೂ ನಂಬಿ ನಿಮ್ಮ ಜೀವನ ನಡೆಸಬೇಡ. ನಿನ್ನ ಗಂಡನಿಗೆ ನೀನು ಎಷ್ಟು ಒಳ್ಳೆ ರೀತಿಯಲ್ಲಿ ನೆರವಾಗ್ಬೋದು ಅಂದರೆ, ಆತ ಕೆಲಸ ಮುಗಿಸಿ ಬಂದಾಗ ಒಬ್ಬ ತಾಯಿಯಾಗಿ ನೀನು ಅವರಿಗೆ ಸೇವೆ ಮಾಡು. ಈ ಸಮಯದಲ್ಲಿ ನೀನು ಆ ರೀತಿಯಲ್ಲಿ ನಿನ್ನ ಮನೆಗೆ ಅಥವಾ ನಿನ್ನ ಗಂಡನಿಗೆ ನೀನು ಬೆನ್ನೆಲುಬಾಗು. ಹೌದು, ನಿನಗೂ ಏನು ದುಡಿಯೋಕೆ ಬರಲ್ಲ, ದುಡಿಬಾರ್ದು ಅಂತ ನಾನು ಮನೇಲಿ ಇರಬೇಕು, ಸುಖವಾಗಿರಬೇಕು ಅಂಥದ್ದೇನು ನಿನಗಿಲ್ಲ. ನಿನ್ಗೆ ದುಡಿಯೋ ಆಸೆ ಇದೆ ನಿಜ. ಬಟ್ ಮಗು ಇದೆ, ಈ ಸಮಯದಲ್ಲಿ ಅದು ಖಂಡಿತ ತಪ್ಪು ದಾರಿಗೆ ಹೋಗುತ್ತೆ, ನಾನು ಇಲ್ಲಿಂದ ಸ್ವಲ್ಪ ತಪ್ಪು ನಿರ್ಧಾರ ತಗೊಂಡ್ರೆ ತಪ್ಪು ದಾರಿಗೆ ಹೋಗುತ್ತೆ ಅನ್ನೋ ಅರಿವಿರೋ ಕಾರಣಕ್ಕೆ ನೀನು ಹಿಂದೆ ಮುಂದೆ ನೋಡ್ತಿದ್ದೀವಿ ಹೊರತು ನಿಮ್ಮ ಅತ್ತೆ ಕೈಲಿ ಹೇಳಿಸ್ಕೊಳ್ಳೋ ಅಂತಕ್ಕೆ ನೀನು ಹೋಗಿಲ್ಲ. ಅವ್ರು ಹೇಳದೇ ಇದ್ರು ನಿನಗೆ ಗೊತ್ತು ಗಂಡನಿಗೆ ನೆರವಾಗಬೇಕು, ಗಂಡನ ಜೊತೆ ನಿಲ್ಲಬೇಕು ಅಂತ. ಹಾಗಾಗಿ ನಿನ್ನ ಮಾತನ್ನು ಅಥವಾ ನಿನ್ನ ಇಚ್ಚುಗೂಡಿನಿಂದ ನಿನ್ನ ಎದೆಯ ಒಳಗಡೆ ಇರ್ತಕ್ಕಂಥ ನಿನ್ನ ಉದ್ದೇಶ ನಿನ್ನ ಗಂಡನ ಸಲುವಾಗಿ ಯಾರು ಹೇಳಿದ ಮೇಲೆ ಬಂದಿದ್ದಲ್ಲ, ಅದು ಮೊದಲಿಂದಲೂ ಇದೆ. ಆದರೆ ನಾನು ಹೇಳ್ತಾ ಇರೋದು, ಈ ಸಮಯದಲ್ಲಿ ಒಬ್ಬ ತಾಯಿಯಾಗಿ ನೀನು ಮನೆಯಲ್ಲಿ ಮಗುವಿನ ಜೊತೆ ಇರಲೇಬೇಕು. ಈಗೇನು ಕೆಲಸ ಮಾಡ್ದಂಗಿಲ್ಲ, ಮನೆಯಲ್ಲಿ ಪಾತ್ರೆ ತಿಕ್ಕೋದು, ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು ಇದೇನು ಕೆಲಸ ಅಲ್ವಾ? ಇದು ಕೆಲಸನೇ. ಬಟ್ ಏನಂದರೆ ಇದರಿಂದ ದುಡ್ಡು ಬರ್ತಿಲ್ಲ ಅನ್ನೋದು ಜನ ನೋಡ್ತಾರೆ ಅಷ್ಟೇ.
ಅಲ್ವಾ? ಹಾಗಾಗಿ ನಾನು ಒಬ್ಬ ಸೋನುವಾಗಿ ನಿಮಗೆ ಸಲಹೆ ನೀಡ್ತಾ ಇದ್ದೀನಿ. ಖಂಡಿತ ನೀವು ಹೋಗ್ತಾ ಇರೋ ದಾರಿ, ನೀವು ಆಲೋಚನೆ ಮಾಡ್ತಿರೋ ರೀತಿ, ಗಂಡನ ಬಗ್ಗೆ ಅಥವಾ ಆತನಿಗೆ ಹೆಗಲು ಕೊಡೋ ಬಗ್ಗೆ, ಆತನ ಕಷ್ಟಗಳಲ್ಲಿ ಜೊತೆಯಾಗುವುದ್ರ ಬಗ್ಗೆ ಒಂದು ಹೆಂಡತಿಯಾಗಿ ನೀನೊಬ್ಬ ಶ್ರೇಷ್ಠಲ್ಲೂ ಅನ್ನಿಸ್ಕೊಂಡ್ಬಿಟ್ಟೆ. ಆದರೆ ಈ ಸಮಯದಲ್ಲಿ ನಿನ್ನ ಮಗುವಿನ ಕಾಳಜಿ ತಂದೆಗಿಂತ ಮೀರಿ ತಾಯಿಗೆ ಹೆಚ್ಚಿರುತ್ತೆ. ಈ ಸಮಯದಲ್ಲಿ ಸುತ್ತಲಿನವರ ಮಾತಿಗೆ ಕಿವಿ ಕೊಡಬೇಡ. ಆ್ಯಂಡ್ ಮನೆಯಿಂದಲೇ ಏನೋ ಒಂದು ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಮುಂದುವರಿಸು. ಅದನ್ನು ಬಿಟ್ಟರೆ ಆತ ಒಂದು ಹಂತಕ್ಕೆ ಆತನೇ ಸ್ಕೂಲ್ಗೆ ಹೋಗಿ ಬರೋವರೆಗೂ ಅಥವಾ ಆತನೇ ಹೋಗಿ ನಡ್ಕೊಂಬರೋ ಆ ಹಂತಕ್ಕೆ ಬರೋವರೆಗೂ ನೀನು ಖಂಡಿತ ಹೋಗುವುದು ಬೇಡ. ಆ್ಯಂಡ್ ಅದಕ್ಕೂ ಮೀರಿ ಗಂಡ ಏನೋ ಪ್ರಾಬ್ಲಮ್ ಆಯಿತು ಆಗ್ತಾನೆ ಇಲ್ಲ, ನೀನ್ ಹೋಗಮ್ಮ, ನಿಮ್ ಸಾಲ ಎಲ್ಲ ತೀರ್ಸ್ಕೊಳ್ಳಿ ಅಂತ ಹೇಳಿ ಸೇರ್ಕೊ ಅಂತ ಹೇಳ್ತಾರೆ ಸರ್. ಆದ್ರೆ 10 ಗಂಟೆಯಿಂದ 6 ಗಂಟೆವರೆಗೂ ಬೇಬಿ ಸಿಟ್ಟಿಂಗ್ ಅಲ್ಲೇ ಇರ್ತಾರೆ ಅಂತ ಸರ್. ಅದು ನನ್ಗೂನು ಗೊತ್ತಿರ್ಲಿಲ್ಲ. ನಮ್ಮ ಅತ್ತಿಗೆ ಮನೆ ಪಕ್ಕದಲ್ಲೇ ಸರ್ ಅದು ಬೇಬಿ ಸಿಟ್ಟಿಂಗ್ ಇರೋದು. ಅವ್ರು ನೋಡ್ಬಿಟ್ಟು ಹೇಳಿರೋದು ಸರ್ ನನ್ಗೆ. ಅವರು ಮತ್ತೆ ಹೇಳಿರೋದು ಮಧ್ಯಾಹ್ನಕ್ಕೆ ಕರ್ಕೊಂಡ್ ಬರ್ತೀನಂತ, ಆದ್ರೆ ಸುಳ್ಳು ಹೇಳಿದ್ದಾರೆ ಸರ್ ಅವರು. ನೋಡಿಯಮ್ಮ, ನಾನು ಹೇಳೋದು ಬಹುಶಃ ಕೆಲವೊಬ್ರು ಮುಖವಾಡವನ್ನು ಧರಿಸಿ ನಾನು ನೋಡ್ಕೊಳ್ತೀನಿ ಹೋಗು ಅಂತ ಕಳಿಸಿ ಒಳಗಡೆ ನಿನ್ನ ಮಗನಿಗೆ ಅಥವಾ ಆ ಒಂದು ಚಿಕ್ಕ ಮನಸ್ಸುಗಳಿಗೆ ಕೆಲವೊಂದು ವಿಷಯಗಳನ್ನು ನಿಮಗೆ ಗೊತ್ತಿಲ್ಲದಂಗೆ ಹತ್ತಿಸಿದ್ರು ಅದನ್ನ ಕಡೆಗೆ ಅನುಭವಿಸ್ಬೇಕಾಗಿರೋರು ನಿಮ್ಮ ಅತ್ತೆ ಮಾವ ಅಲ್ಲ. ಒಂದು ತಾಯಿಯಾಗಿ, ಒಂದು ಗಂಡ ಹೆಂಡತಿಯಾಗಿ ನೀವು ನರಕ ಅನುಭವಿಸ್ತೀರ. ನಿಜ ಹೇಳ್ತೀನಿ, ನನ್ನನ್ನು 9 ತಿಂಗಳು ಮಗುವಿನಲ್ಲಿ ನನ್ನ ಅಜ್ಜಿ ತಾತ ಕರ್ಕೊಂಡು ಹೋಗಿದ್ದು. ನನಗೆ ಚಿಕ್ಕ ವಯಸ್ಸಲ್ಲೇ ಕೊಲೆ ತಟ್ಟಿತ್ತಂತೆ. ನಾನು 9 ವರ್ಷ ಮಗು ಇದ್ದಾಗಲೇ ನನ್ನನ್ನು ಯಾರೋ ಸಾಯಿಸ್ತೀನಿ ಅಂತ ಹೇಳಿದ್ರಂತೆ. ಹಾಗಾಗಿ ನನ್ನ ತಾಯಿ ಒಬ್ಬಳೇ ಇದ್ದರು. ಅಂದರೆ ಆವಾಗ ಪರಿಸ್ಥಿತಿ ಹಂಗಿತ್ತು. ನನ್ನ ತಗೊಂಡೋಗಿ ಅಜ್ಜಿ ಮನೆಗೆ ಬಿಟ್ಬಿಟ್ರು. ಅರ್ಥಾತ್ 9 ತಿಂಗಳು ಮಗುವಿನಲ್ಲೇ ನನ್ನ ಅಜ್ಜಿ ಮನೆಗೆ ಬಿಟ್ಟರು. ಅಲ್ಲಿ ನನಗೆ ನನ್ನ ಅಜ್ಜಿ ತಾತ ಇದ್ದಾರಲ್ಲ, ಅವ್ರು ನನ್ನ ದೇವರು. ಅರ್ಥಾತ್ ಅವ್ರು ನಂದು ತಂದು ಮಗಳು ಬಿಟ್ಬಿಟ್ಲು, ಅವನಿಗೆ ಯಾರೋ ಸಾಯಿಸ್ತೀನಿ ಅಂತ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ನೋಡ್ಕೊಳ್ಳಿಲ್ಲ. ಅದನ್ನು ಅವ್ರ ಕರ್ತವ್ಯ ಅಂತ ಭಾವಿಸಿದ್ರು. ಆ್ಯಂಡ್ ನನ್ನ ಅಜ್ಜಿ ತಾತ ನಂಗೆ ಯಾರೊಬ್ಬರು ತಾಯಿ ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ 7-8ನೇ ಕ್ಲಾಸಿಗೆ ಬಂದಾಗ. ನನ್ನನ್ನು ಯಾರೋ ಚಿಕ್ಕ ವಯಸ್ಸಲ್ಲಿ ಕೊಲ್ತೀನಿ ಅಂತ ಅರ್ಥಾತ್ ನಮ್ಮ ತಂದೆ ಕಡೆಯವರು ಅಥವಾ ಯಾರೋ ಹಿಂಗಿರ್ತಾರಲ್ಲ ಕತೆಗಳಿದ್ದೋ, ಅವ್ರು ಕೊಲ್ತೀನಿ ಅಂತ ಹೇಳಿದಕ್ಕೆ ನನ್ನನ್ನು ತಾಯಿ ತಗೊಂಡೋಗಿ ಆಗ ವೀರಪ್ಪನ ಇಟ್ಕೊಂಡು ಹೋದ ಕಾಲ. ಅಂದರೆ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್ ಮಾಡಿದಂತಹ ಕಾಲ. ಬಸ್ ಇಲ್ಲ, ಏನಿಲ್ಲ, ಓದ್ಕೊಂಡು ಹೋಗಿ ರಾತ್ರಿ ನನ್ನ ಅಜ್ಜಿ ಮನೆಗೆ ಬಿಟ್ಟು ಬಂದರು. ಅಲ್ಲಿಂದ 17 ವರ್ಷಗಳ ಕಾಲ ನನ್ನ ಅಜ್ಜಿ ಮನೇಲೇ ಇದ್ದೆ. ಅದನ್ನು ನಾನು ಹೇಳ್ತಾ ಇರೋದು. ಈಗ ನಿಮ್ಮ ಅದನ್ನು ಹೇಳ್ತಾ ಇದ್ದೀನಿ. ಯಾಕೆ ನನ್ನ ಅಜ್ಜಿ ತಾತ ಇಲ್ಲಿ ಬಂದರು ಅಂದರೆ, ಕೆಲವೊಬ್ಬರು ಬುಕ್ಕಲ್ಲಿ ಅಥವಾ ಪತ್ರದಲ್ಲಿ ಬರ್ಕೊಡೋದು ಬೇಕಿಲ್ಲ, ಅವ್ರ ಮಾತು ನೋಡಿದ್ರೆ, ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಏನಿದೆ ಅಂತ. ಅದೇ ಥರ ಇಲ್ಲಿ ಕೆಲವು ಸತ್ಯಗಳು ಗೊತ್ತಾದ ಮೇಲೆ ನೀನು ಒಬ್ಬ ತಾಯಿಯಾಗಿ ಅವ್ರು ನೀವು ಯಾಕೆ ಹಿಂಗಿದ್ದೀರಾ ಅಂತ ಅವ್ರನ್ನ ದೂರಂಗಿಲ್ಲ. ಅವ್ರು ಅಷ್ಟಾದರೂ ಮಾಡ್ತಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಯ್ತಾರಷ್ಟೇ. ನೀನು ಅದಕ್ಕೆಲ್ಲ ಮನ್ನಣೆ ಕೊಡ್ಕೊಂಡು ಯಾಕೆ ಹಿಂಗೆ ಮಾಡ್ತಿದ್ರೆ ಅದು ಯಾವುದೂ ಬೇಕಿಲ್ಲ. ಒಬ್ಬ ತಾಯಿಯಾಗಿ ಮೊದಲನೇದಾಗಿ ಅಂಥದ್ದೇನೋ ಮನೆಯಲ್ಲಿ ನೀವು ದುಡಿದೇ ಹೋದರೆ ಏನೋ ಆಗುವಂಥದ್ದು ಏನೂ ಇಲ್ಲ. ಏನಿಲ್ಲ ಸರ್. ಅಂದ್ರೆ ನಮ್ಮ ಹಸ್ಬೆಂಡ್ ಅವರು ತುಂಬಾ ಒಳ್ಳೆಯವರು ಸರ್. ನಾನು ಪುಣ್ಯ ಮಾಡಿದ್ದೆ ಸರ್ ಅಂತ ಗಂಡನ್ ಪಡಿಯೋಕೆ. ಅವ್ರು ಯಾವ್ದಕ್ಕೂ ಕೊರತೆ ಇವು ಮಾಡಿಲ್ಲ ಸರ್. ಅಂದ್ರೆ ದೊಡ್ಡ ಅಷ್ಟು ಕಾಸು ಗೀಸು ಏನು ಇಲ್ಲದೆ ಸ್ವಲ್ಪ ಸಾಲ ಮಾಡಿದ್ರು ಸರ್. 3 ಹೊತ್ತು ಊಟ ಕೊಟ್ಟು ಮನೆಯಲ್ಲಿ ನೆಮ್ಮದಿಯಿಂದ ಇದ್ದೀವಿ ಸರ್. ಏನು ಕಷ್ಟ ಇಲ್ಲ ಸರ್. ನೋಡ ತಾಯಿ, ಇಂಥ ಗಂಡನನ್ನು ಪಡ್ಕೊಂಡೆ ಅಂತ ನೀನೇ ಮೊದಲೇ ಹೇಳಿದ್ದು. ಗ್ರೇಟ್. ಇಲ್ಲಮ್ಮ, ಒಳ್ಳೇದಾಗುತ್ತೆ. ನಾನು ಹೇಳೋದು ಇದನ್ನು ಒಂದು ದೊಡ್ಡ ಸಮಸ್ಯೆ ಅಂತ ನೀನು ಭಾವಿಸಬೇಡ. ಓಕೆ, ಅತ್ತೆಯನ್ನು ನಂಬಿ ಇನ್ಯಾರನ್ನು ನಂಬಿ ನೀನು ಮಕ್ಕಳೆತ್ತಿಲ್ಲ, ರೈಟ್? ಅದ್ರ ಬಗ್ಗೆ ನಿನಗೆ ಅರಿವಿರಲಿ. ಆ್ಯಂಡ್ ಅವ್ರು ಇದು ಯಾವುದೂ ಬೇಡ. ನಾನು ಹೇಳೋದನ್ನು ಕೇಳು. ಒಂದು ಹಂತದವರೆಗೂ ನಿನ್ನ ಮಗುವಿಗೆ ಒಬ್ಬ ತಾಯಿಯಾಗಿ ನೀನು ಜೊತೆ ಇರದೆ ಹೋದರೆ, ಈಗೇನೋ ಹಣ ನೋಡಿ ಹೋದರೆ ಮುಂದೆ ಹಣ ಇದ್ದು ಮಗ ನಿಮ್ಮ ಪರ ಇಲ್ಲ ಅಂದರೆ ಅದೊಂದು ದೊಡ್ಡ ಶಾಪ. ಯಾಕಂದರೆ ಅವತ್ತು ನನ್ನ ಮಗ ಯಾಕೆ ಹಿಂಗಾದ ಅನ್ನೋದಕ್ಕಿಂತ ಇವತ್ತು ನೀವು ಹೆಂಗಿದ್ದೀರಾ ಅನ್ನೋದು ಬಹಳ ಮುಖ್ಯ. ಇವತ್ತು ನೀವು ಸಭ್ಯವಾಗಿದ್ದರೆ ಮುಂದೆನೂ ಮಗ ಸಭ್ಯವಾಗಿರ್ತಾನೆ.
ನೋಡು, ನಾನು ಇಷ್ಟೇ ಹೇಳೋದಮ್ಮ, ಇವತ್ತು ಮಕ್ಕಳಿಲ್ಲ, ತಾಯಿ ಇಲ್ಲದ ಮಕ್ಕಳು ಎಷ್ಟೋ ಅನಾಥ ಮಕ್ಕಳು ಅನಾಥಾಲಯದಲ್ಲಿ ಬೆಳೀತಾ ಇದ್ದಾರೆ. ಈಗ ನನ್ನ ತಾಯಿ ನಂಗೆ ಬೇಕು ಅಂತ ಅವರ ಹಠ ಹಿಡಿಲಿಕ್ಕೆ ಆಗೋದಿಲ್ಲ. ಬಟ್ ನೀವು ಇರೋರಾಗಿ, ನಿನ್ನ ಮಗನಿಗೆ ಒಬ್ಬ ತಾಯಿಯಾಗಿ ಇರೋರಾಗಿ ಆ ಶಿಕ್ಷೆ ಅವ್ರಿಗೆ ಯಾಕೆ? ಇಲ್ದವ್ರೇನೋ ಓಕೆ, ನಾವೀಗ ಅವ್ರಿಗೆ ಸಮಾಧಾನ ಹೇಳ್ಬೋದು, ಒಪ್ಕೊಂಡು ನಾವು ಅಳ್ಬೋದು ಅಷ್ಟೇ, ಯಾಕಂದ್ರೆ ಅವ್ರಿಗೆ ತಂದೆ ತಾಯಿ ಇಲ್ಲ. ಬಟ್ ಈಗ ನೀವು ಒಬ್ಬ ತಾಯಿಯಾಗಿ ಇನ್ನೂ ಜೀವಂತವಾಗಿರ್ಬೇಕಾದ್ರೆ ಅವ್ರಿಗೆ ಯಾಕೆ ಆ ಶಿಕ್ಷೆ? ನೀವು ಆ ರೀತಿಯಲ್ಲಿ ಯೋಚನೆ ಮಾಡಿ ಇನ್ನೊಬ್ಬರ ಮಾತು, ಇನ್ನೊಬ್ಬರ ಚುಚ್ಚು ಮಾತು ಇದು ಯಾವುದೂ ಇಲ್ಲಿಲ್ಲ. ನೋಡಮ್ಮ, ಯಾರೋ ಒಬ್ಬರು ಉಪದೇಶ ಹೇಳಿದ್ರು ಅಥವಾ ಯಾರೋ ಒಬ್ಬರು ಚುಚ್ಚು ಮಾತಾಡಿದ್ರು, ಉಪದೇಶನ ನೀನು ಚುಚ್ಚು ಮಾತು ಅಂದ್ಕೊಳ್ಬೋದು, ಚುಚ್ಚು ಮಾತನ್ನು ನೀನು ಉಪದೇಶ ಅಂದ್ಕೊಳ್ಬೋದು. ಅರ್ಥಾತ್ ನೀನು ಅದನ್ನು ಹೇಗೆ ನೋಡ್ತಾ ಇದೆಯಾ ಅನ್ನೋದಷ್ಟೇ. ಈಗ ನಾನು ಯಾರಿಗೂ ಉಪದೇಶ ಹೇಳಿದಾಗ ಅದು ಇನ್ಯಾರಿಗೂ ಇವನು ಯಾವನೋ ಚುಚ್ಚು ಮಾತು ಹೇಳ್ತಾನೆ ಅನಿಸ್ಬೋದು. ಇನ್ಯಾರೋ ಚುಚ್ಚು ಮಾತು ಹೇಳಿದಾಗ ಎಂಥ ಉಪದೇಶ ಹೇಳ್ತಾನೆ ಗುರು ಅನ್ಬೋದು. ಅದು ಉಪದೇಶವೋ ಚುಚ್ಚು ಮಾತು ನೀನು ಅಂದ್ಕೊಳ್ಬೇಕು. ಓ ಇದು ಉಪದೇಶ, ಅದು ಉಪದೇಶ. ಓ ಇದು ಚುಚ್ಚು ಮಾತು, ಅದು ಚುಚ್ಚು ಮಾತು. ಹಾಗಾಗಿ ಇದು ಯಾವುದು ಚುಚ್ಚು ಮಾತು ಅಲ್ಲ, ಏನೂ ಅಲ್ಲ. ಅವ್ರು ನಿನಗೇನೋ ಒಳ್ಳೇದು ಹೇಳಕ್ಕೆ ಬಂದ್ರೆ ಅಷ್ಟೇ. ಇದು ತುಂಬ ದೊಡ್ಡ ಗೊಂದಲಕ್ಕೆ ಹೋಗೋದು ಬೇಡ. ಒಬ್ಬ ತಾಯಿಯಾಗಿ ನೀನು ಅಲ್ಲಿರಬೇಕು, ಇರ್ತೀಯ. ಆ್ಯಂಡ್ ನಿನ್ನ ಗಂಡ ಅಕ್ಷರಶಃ ನಿನ್ನ ಬಾಯಿಂದಲೇ ಬಂದಂಗೆ ಇವಾಗ್ಲೂ ಕೊನೆಗೂ ತನಕನೂ ಹೇಳ್ತೀನಿ ಸರ್, ನನ್ನ ಗಂಡ ಯಾವ ರೀತಿನೂ ಕಮ್ಮಿ ಮಾಡಿಲ್ಲ ಸರ್. ಆದ್ರೆ ಸ್ವಲ್ಪ ಸಾಲ ಇಟ್ಟು ಅವ್ರು ಇದುವರೆಗೂ ಕೆಲ್ಸಕ್ಕೆ ಹೋಗುವಂತ ಹೇಳೇ ಇಲ್ಲ ಸರ್. ನಾನೇ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋದ, ಸಾಲ ಎಲ್ಲ ತೀರ್ಸೋಣ ಅಂದ್ಬಿಟ್ಟು ಸೇರ್ಕೊಳ್ಳೋಣ ಅನ್ಕೊಂಡೆ ಸರ್. ಅವ್ರು ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಆ ತೀರ್ಮಾನ ತಗೊಂಡೆ ಸರ್. ಡೋಂಟ್ ವರಿ, ಈಗ ಅದು ಗೊಂದಲ ನಿವಾರಣೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾ ಸರ್, 100% ಸರ್, ನಿಮ್ ಜೊತೆ ಮಾತಾಡಿದ್ಮೇಲೆ. ಓಕೆ, ಮನೆಯಲ್ಲಿ ಒಬ್ಬ ಗೃಹಿಣಿಯಾಗಿ ನಿನ್ನ ಕೆಲಸವನ್ನು, ಕೊಟ್ಟಿರೋ ಸ್ವಾತಂತ್ರ್ಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸವೇ ನಿಜ. ಓಕೆ, ಆ್ಯಂಡ್ ಬಹುಶಃ ಹಣ ಬರ್ತಿಲ್ಲ ಅನ್ನೋದು ಒಂದು ಬಿಟ್ಟರೆ, ನೀನು ಒಂದು ದಿವಸ ಹುಷಾರಿಲ್ದಂಗೆ ಮಲ್ಕೊಂಡ್ರೆ ಮನೆಯೇ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ. ಅದು ಗೃಹಿಣಿಗಿರುವ ಶಕ್ತಿ. ಓಕೆ, ನೀನು ಕೆಲಸ ಮಾಡ್ತಿಲ್ಲ ಅಂತ ಇನ್ಯಾರೋ ಹೇಳ್ಬೋದು, ಬಟ್ ನೀನು ಎಲ್ಲರಿಗಿಂತ ದೊಡ್ಡ ಕೆಲಸ ಮಾಡ್ತಾ ಇದೀಯಾ. ಅದ್ರ ಬಗ್ಗೆ ನಿನಗೆ ಹೆಮ್ಮೆ ಇರಲಿ. ಓ ಮನೇಲಿ ಬಿಡು, ಉಣ್ಕೊಂಡು ತಿಂದ್ಕೊಳ್ಳು, ಗಂಡ ತಂದಾಕಿ ತಿನ್ಕೊಂಡು ಚೆನ್ನಾಗವಳೆ ಅಂತ ಜನ ಹೇಳ್ಬೋದು. ಹೇಳೋದನ್ನು ಕೇಳಿ. ನೀನು ದಡ್ಡಿ ಆದರೆ ಅಯ್ಯೋ ಹಿಂಗೆ ಅಂದ್ಬಿಟ್ರು ಅಂತ ಹತ್ಕೊಂಡು ಕೂತ್ಕೊಡ್ತೀಯ. ನೀನು ಚೂರು ಬದುಕಿನ ಬಗ್ಗೆ ಅರ್ಥ ಮಾಡ್ಕೊಂಡಿರೋರಾದರೆ, ಅಲ್ಲ ನಾನೊಬ್ಬ ಗೃಹಿಣಿಯಾಗಿ ಆಚೆ ಎಷ್ಟು ಮಾಡಿದವರು ನಾನು ಅಲ್ಲ, ಅಷ್ಟನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ. ಅದು ನನಗೆ ಗೊತ್ತಿರಬೇಕಾದ್ರೆ, ಅತ್ತೆ ಆದ್ರೇನು ಅಪ್ಪ ಅಮ್ಮ ಆದ್ರೇನು ಯಾರಾದ್ರೇನು, ನೀನು ಕಷ್ಟಪಡ್ತಾ ಇರೋದು ನಿನಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅದಕ್ಕೆ ಅವ್ರು ಮಾತಾಡ್ತಿರ್ಬೋದು. ಒಮ್ಮೆ ಈ ಯೇಸು ಕ್ರಿಸ್ತನ ಕಥೆಯನ್ನು ಓದ್ಬೇಕಾದ್ರೆ ನನಗನ್ಸಿದ್ದು, ಆತನಿಗೆ ಮೊಳೆ ಹೊಡೆದು ನೇತಾಕಿದ್ರಂತೆ. ಆತ ಹೇಳಿದ್ನಂತೆ, ಇವ್ರು ಯಾರಿಗೂ ಸತ್ಯ ಗೊತ್ತಿಲ್ಲ, ಹಾಗಾಗಿ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಭಗವಂತ ಅವ್ರಿಗೆ ಸತ್ಯವನ್ನು ತಿಳಿಸೋ, ಅವ್ರಿಗೆ ಒಳ್ಳೇದು ಮಾಡು ಅಂತ ಹೇಳಿದ್ನಂತೆ. ಈಗ ನಮ್ಮ ಬಗ್ಗೆ ಯಾರು ಕೆಡ್ದ ಮಾತಾಡ್ತಿದ್ದಾರೆ, ಬಹುಶಃ ಅವ್ರಿಗೆ ಸತ್ಯ ಗೊತ್ತಿಲ್ಲದೆ ಇರ್ಬೋದು, ಹೌದಲ್ವಾ? ಆ ಕಾರಣಕ್ಕೆ ನಾವು ಅವ್ರನ್ನ ಕ್ಷಮಿಸ್ಬೋದು, ಹೌದಲ್ವಾ? ಸೊ ಹಾಗಾಗಿ ನಿನ್ನ ಒಳಗಿನ ನೋವು, ನಿನ್ನೊಳಗಿನ ಕಷ್ಟ, ನಿನ್ನ ಸಂಸಾರವನ್ನು ನಿಭಾಯಿಸೋದು, ಆ ಗೃಹಿಣಿಯಾಗಿ ನೀನು ಪಡ್ತಾ ಇರೋ ಕೆಲವೊಂದು ಪಾಡುಗಳು ಬಹುಶಃ ಆಚಿನವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅದಕ್ಕೆ ಅವ್ರು ಆ ರೀತಿ ಮಾತಾಡ್ತಿರ್ಬೋದು. ಅವ್ರೇನೋ ದಡ್ಡರು ಅಂತ ನೀನು ಯಾಕೆ ದಡ್ಡಿ ಆಗ್ತೀಯಾ? ಬಿಡು, ಇದು ಯಾವುದೋ ಒಂದು ಸಮಸ್ಯೆನೇ ಅಲ್ಲ. ಮನೇಲಿರು, ಮನೆ ಗೃಹಿಣಿಯಾಗಿ ಶ್ರೇಷ್ಠವಾಗಿ ನಿನ್ನ ಕೆಲಸವನ್ನು ಮಾಡು. ಕೊಟ್ಟಿರುವ ಸ್ವಾತಂತ್ರ್ಯವನ್ನು ಯಾವತ್ತೂ ತಪ್ಪುದಾರಿಗೆ ಎಳ್ಕೊಂಡು ಹೋಗಬೇಡ. ಒಬ್ಬ ಮಗುವಿಗೆ ತಾಯಿಯಾಗಿ, ಗಂಡನಿಗೆ ಹೆಂಡತಿಯಾಗಿ, ಮನೆಗೆ ಗೃಹಿಣಿಯಾಗಿ ನೀನು ನಿನ್ನ ಕೆಲಸವನ್ನು ನೀನು ಮಾಡು. ಒಳ್ಳೇದಾಗಲಮ್ಮ. ಥ್ಯಾಂಕ್ ಯು ಸರ್. ನನ್ಗೆ ಗೊತ್ತಿತ್ತು ಸರ್ ನೀವು ನನ್ನ ಗೊಂದಲನ ಎಲ್ಲ ಪರಿಹಾರ ಮಾಡ್ತೀರಾ ಅಂತ. ತುಂಬಾ ಖುಷಿ ಆಗ್ತಿದೆ ಸರ್. ನಾನು ನಿಮ್ಗೆ ಮೊದಲೇ ಹೇಳಿದೆ, ನಂದು ಸಮಸ್ಯೆ ಏನಲ್ಲ ಸರ್. ಅವ್ರು ಪಾಪ ನಿಮ್ಗೆ ಸುಮಾರು ಜನ ಕಾಲ್ ಮಾಡಿ ಹೇಳ್ಕೊತಾರಲ್ಲ ನೋಡಿ, ಅವ್ರ ಮುಂದೆ ನನ್ನ ಸಮಸ್ಯೆನೇ ಅಲ್ಲ ಅಂತ ನಿಮ್ಗೆ ಹೇಳ್ದಲ್ಲ ಸರ್. ಇದೊಂದು ಗೊಂದಲ ಇತ್ತು ಸರ್. ತುಂಬಾ ಮನಸ್ಸು ನಿರಾಳ ಅನಿಸ್ತಾ ಇದೆ ಸರ್ ನಿಮ್ ಜೊತೆ ಮಾತಾಡಿ. ಒಂದು ಮಜ್ಜಿಗೆನ ಮೊಸರು ಮಾಡಲಿಕ್ಕೆ ತುಂಬ ತೊಟ್ಟು ಮೊಸರು ಹಾಕಬೇಕಾಗಿಲ್ಲ. ಒಂದು ತೊಟ್ಟು ಮೊಸರಿದ್ರು ಅದೇ ಥರ ಜೀವನವನ್ನು ಕೆಲವೊಮ್ಮೆ ಚಿಕ್ಕ ಚಿಕ್ಕ ಗೊಂದಲಗಳು ನಾಶ ಮಾಡೋ ಶಕ್ತಿ ಇರುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ಬೇರೆಯವ್ರ ಥರ ಕಷ್ಟ ಇಲ್ಲದೆ ಇರ್ಬೋದು, ಬಟ್ ಚಿಕ್ಕ ಗೊಂದಲಗಳೇ ದೊಡ್ಡದಾಗಿ ಇನ್ನೇನು ಮರಿ ಹಾಕಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು, ಚಿಕ್ಕದ್ದೇನೋ ಗೊಂದಲ ಬಂದಾಗಲೇ ಅದನ್ನು ಚಿಗುರಲ್ಲಿ ಚಿವುಟೋಕೆ, ಅದು ಚಿಗುರಲ್ಲೇ ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಅದೇ ಥರ ನೀವು ಇವತ್ತು ಮಾಡಿದ್ದೀರಾ ಸರ್? ಮತ್ತೆ ನನಗೊಂದು ವೀಕ್ನೆಸ್ ಇದೆ ಸರ್, ಹೇಳ್ಬೋದಾ ನಿಮಗೆ ಅದನ್ನ?
ಬೇಗ ಹೇಳಮ್ಮ. ಸರ್ ಏನಂದ್ರೆ ಯಾರು ಏನೇ ಹೇಳಿದ್ರು ಸರ್ ಬೇಗ ಮನ್ಸಿಗೆ ಹಾಕೋಗ್ಬಿಡ್ತೀನಿ ಸರ್. ಅದೊಂದು ಕೆಟ್ಟ ಅಭ್ಯಾಸ ಬಿಡ್ಬೇಕು ಸರ್. ಹೇಗೆ ಅಂತ ಸ್ವಲ್ಪ ಹೇಳ್ತೀರಾ? ನೀವು ಸಡನ್ನಾಗಿ ಮನಸ್ಸಿಗೆ ತಗೊಳ್ಳೋದ್ರಿಂದ ಇಲ್ಲಿವರೆಗೂ ಎಷ್ಟು ಮನೆ ಕಟ್ಟಿದ್ದೀರಾ? ಮನೆ ಕಟ್ಟಿಲ್ಲ ಸರ್, ಆರೋಗ್ಯ ಹಾಳಾಗಿದೆ ಅಷ್ಟೇ. ಅದರ ಪರಿಣಾಮ ನಿಮಗೆ ಗೊತ್ತಿರಬೇಕಾದ್ರೆ ಅದನ್ನು ಪರಿಹರಿಸು ಅಂತ ಕೇಳೋದ್ರಲ್ಲಿ ಅರ್ಥ ಏನಾದರೂ ಇದೆಯಾ? ಆ್ಯಂಡ್ ಈ ಜೀವನವನ್ನು ನೀವು ಆ ರೀತಿ ವ್ಯರ್ಥ ಮಾಡಿಕೊಂಡು ಆ ರೀತಿ ಕುಗ್ಗಿಸ್ಕೊಂಡು ಆಚೆಯ ಜನರ ಮಾತುಗಳ ಆಧಾರದ ಮೇಲೆ ನಾನು ಬದುಕನ್ನು ಕಟ್ಕೊಳ್ತೀನಿ ಅನ್ನೋದಾದರೆ ಖಂಡಿತ ನೀವು ಯಾವತ್ತೂ ಒಂದು ಸಂಪೂರ್ಣ ಸಂತೋಷವಾಗಿರೋ ಆತ್ಮ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಬದುಕನ್ನು, ನಿನಗಿರೋ ಕಷ್ಟ, ನಿನಗಿರೋ ಪರಿಸ್ಥಿತಿ, ನಿನ್ನ ಹಾಸಿಗೆ ಇದ್ದಷ್ಟು ನೀನು ಕಾಲು ಚಾಚ್ಕೊಂಡು ನಾನು ಬದುಕ್ತೀನಿ ಅಂತ ಹೋದರೆ ಬದುಕ್ತೀಯ. ಜನರು ಇವತ್ತು ಹೊಗಳ್ತಾ ಇರೋ ಜನರು ನಾಳೆನೇ ತಿರುಗಿ ಬೀಳೋದಿಲ್ಲ ಅನ್ನೋದು ಹೆಂಗೆ ನಂಬ್ತೀಯ? ಹೊರಗಿನವರ ಮಾತುಗಳು ಕೆಲವೊಮ್ಮೆ ನಿನಗೆ ಖುಷಿ ಕೊಟ್ಟರು, ಹೊರಗಿನವರ ಮಾತುಗಳು ಕೆಲವೊಮ್ಮೆ ನಿನಗೆ ದುಃಖ ಕೊಟ್ಟರು. ಅವು ಹೊರಗಿನ ವಿಚಾರಗಳು. ನಿನ್ನ ಬದುಕು ನಿರ್ಧಾರ ಆಗೋದು, ನಿನ್ನ ಬದುಕು ಮುನ್ನಡೆಯೋದು ನಿನ್ನ ಒಳಗಿನ ಆಲೋಚನೆಗಳಿಂದ ಆಗಬೇಕೇ ಹೊರತು ಹೊರಗಿನವರಿಂದ ಅಲ್ಲ. ಆ್ಯಂಡ್ ಯಾಕಂದರೆ ನಿದ್ದೆ ನಿನ್ನ ನಿರ್ಧಾರ, ಯಾವಾಗ ಊಟ ಮಾಡಬೇಕು ಅದು ನಿನ್ನ ನಿರ್ಧಾರ. ಈ ಎಲ್ಲ ಚಿಕ್ಕ ಪುಟ್ಟ ವಿಚಾರಗಳು ನಿನ್ನ ನಿರ್ಧಾರ ಆಗಿರಬೇಕಾದ್ರೆ ನಿನ್ನ ಅಳು ಇನ್ಯಾರ್ದು ನಿರ್ಧಾರ ಆಗಲಿಕ್ಕೆ ಯಾಕೆ ಬಿಡ್ತೀಯಾ? ನಿನ್ನ ಬದುಕಿನ ರಿಮೋಟನ್ನು ನೀನೇ ಹಿಡ್ಕೋ. ಅತ್ತೆ ಅನ್ನೋ ಕಾರಣಕ್ಕೆ, ಅಪ್ಪ ಅಮ್ಮ ಅನ್ನೋ ಕಾರಣಕ್ಕೆ, ಆ್ಯಂಡ್ ಒಂದಮ್ಮ ಅವ್ರಿಗೆಲ್ಲ ಗೌರವ ಕೊಡು, ಎಲ್ಲರ ಮಾತನ್ನು ಕೇಳಿಸ್ಕೊ. ಬಟ್ ಯಾವುದು ನಿನ್ನ ಒಳಗಡೆ ಹಾಕ್ಕೊಳ್ಬೇಕು, ಯಾವುದನ್ನು ಹೆಚ್ಚು ನನ್ನ ಒಳಗಡೆ ತರ್ಕ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಬಿಡಬೇಕು. ಎಲ್ಲ ಚಿಕ್ಕ ಪುಟ್ಟ ವಿಚಾರವನ್ನು ನ್ಯೂಸಲ್ಲಿ ಚರ್ಚೆ ಮಾಡ್ತಾರಾ? ತುಂಬ ಗಹನವಾದದ್ದು, ತುಂಬ ಸೀರಿಯಸ್ದಾದದ್ದನ್ನೇ ಮಾತ್ರ ಚರ್ಚೆ ಮಾಡೋದು, ಹೌದಲ್ವಾ? ಎಲ್ಲವನ್ನ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಒಂಥರ ಚೆಂಟು ಟಿ ವಿ ಆಗಿಬಿಡುತ್ತೆ, ಅಂದರೆ ನಗೆಪಾಟಲ್ ಆಗಿಬಿಡುತ್ತೆ. ಅದೇ ಥರ ನಿಮ್ಮ ಜೀವನ ನಗೆಪಾಟಲಾಗಿ ಬೀದಿಗೆ ಬರೋದು ಯಾಕೆ ಅಂದರೆ ನಾವು ಚಿಕ್ಕದನ್ನೇ ದೊಡ್ಡ ಡಿಬೇಟ್ ಮಾಡ್ಕೊಂಡು ಕೂತ್ಕೊಳ್ತೀವಿ. ದೊಡ್ಡದನ್ನೇನು, ಯಾಕಂದರೆ ನಾವು ಚಿಕ್ಕದ್ರಲ್ಲಿ ಮುಳುಗೋಗಿದ್ದಾಗ ದೊಡ್ಡ ಅವಕಾಶಗಳು ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು. ಹಾಗಾಗಿ ಇದಕ್ಕೇನು ಬೇರೆ ಪರಿಹಾರ ಇಲ್ಲ. ನೀನು ಆ ರೀತಿ ಇಷ್ಟು ದಿನ ಮಾಡಿದ್ರಿಂದಲೇ ಏನು ಅನುಭವಿಸ್ಬೇಕು ಅನುಭವಿಸ್ಬಿಟ್ಟಿದೀಯಾ. ಹಾಗಾಗಿ ಅಕ್ಕಪಕ್ಕದವ್ರ ಮಾತುಗಳನ್ನು ನೀನು ಅವ್ರ ಬಾಯಿ ಮುಚ್ಚೋಕ್ಕಾಗದೇ ಇರ್ಬೋದು, ಬಟ್ ನಿನ್ನ ಕಿವಿ ನೀನು ಮುಚ್ಕೊಳ್ಬೋದು. ಕಿವಿ ಮುಚ್ಕೊಳ್ಳೋದು ಅಂದರೆ ಅವ್ರು ಹೇಳ್ದನ್ನು ಕೇಳಿಸ್ಕೊಳ್ದೇ ಇರೋದು ಅಂತ ಅಲ್ಲ, ಕೇಳಿಸ್ಕೊಂಡ್ರೂ ಕೂಡ ಒಳಗಡೆ ತಗೊಳ್ಳದೇ ಇರೋದು. ಯಾಕಂದರೆ ಮನುಷ್ಯ ಹುಟ್ಟುತ್ತಾಗ್ಲಿಂದನೇ ಜ್ಞಾನಿಯಾಗಿ ಬಂದಿರೋದಿಲ್ಲ. ಇಲ್ಲೇನನ್ನೋ ಕೇಳಿಸ್ಕೊಂಡು ಇಲ್ಲೇನೋ ಓದಿ ಎಲ್ಲವನ್ನ ಕಲ್ತಿರೋದು, ಹೌದಲ್ವಾ? ಅದೇ ಥರ ನಾವೇನನ್ನು ಕೇಳಿಸ್ಕೊಳ್ಳೋದಿಲ್ಲ ಅನ್ನೋದು ತಪ್ಪು. ಬಟ್ ಕೇಳಿಸ್ಕೊ, ಬಟ್ ಯಾವುದು ಬೇಕು ಯಾವುದು ಬೇಡ. ಯಾಕಂದರೆ ಈಗ ಒಬ್ಬ ಸೋನುವಾಗಿ ನನಗೇನು ಶ್ರೇಷ್ಠವಾದ ಒಳ್ಳೆಯದು ಗೊತ್ತು, ಕೆಟ್ಟದ್ದು ಗೊತ್ತು, ಬಟ್ ಯಾವುದು ಬೇಕು ಯಾವುದು ಬೇಡ ಅನ್ನೋದು ನನ್ನ ನಿರ್ಧಾರ ಆಗಬೇಕಲ್ವಾ? ಆ್ಯಂಡ್ ಇದೇ ಥರ ಕಾರ್ಯಕ್ರಮ ನಾನೇನೋ ಕೆಟ್ಟದ್ದು ಮಾಡ್ಬೋದಿತ್ತು, ಬಟ್ ಯಾವುದು ಬೇಕು ಅನ್ನೋದು ನನಗೆ ಅರಿವಿದೆ. ಅದೇ ಥರ ಜೀವನದಲ್ಲಿ ಎಲ್ಲ ಒಂಥರ ಮಾರ್ಕೆಟ್ ಇದ್ದಂಗೆ, ನಿನಗೆ ಬೇಕಾಗಿರೋ ತರಕಾರಿನೂ ಇದೆ, ಬೇಡವಾದದ್ದು ಇದೆ, ಬಟ್ ಮನೆಯಿಂದ ಏನು ತರಬೇಕು ಅಂತ ಹೋಗಿದೆಯೋ ಅದನ್ನು ಮಾತ್ರ ತೊಗೊಂಡು ಸುಮ್ಮನೆ ಬಾ. ಅಯ್ಯೋ ನಾನು ಏನು ಅಂದ್ಕೊಂಡಿದ್ದೀನೋ ಅದಷ್ಟೇ ಮಾರ್ಕೆಟಲ್ಲಿ ಇರಬೇಕು ಅಂದರೆ ಹಂಗಾಗಲ್ಲ. ನೀನು ಸಮಾಜದಲ್ಲಿ ಬದುಕ್ತಾ ಇರೋದು. ನಿನಗೆ ಬೇಕಾಗಿರೋದು ಇದೆ, ಬೇಡದಿದ್ದು ಇದೆ, ನೀನು ಪರ ಮಾತಾಡೋರು ಇದ್ದಾರೆ, ವಿರುದ್ಧ ಮಾತಾಡೋರು ಇದ್ದಾರೆ, ನೀನು ಬೇಕು ಅನ್ನೋರು ಇದ್ದಾರೆ, ನೀನು ಬೇಡ ಅನ್ನೋರು ಇದ್ದಾರೆ, ನೀನು ಅಮೃತ ಅನ್ನೋರು ಇದ್ದಾರೆ, ನೀನು ಕಸ ಅನ್ನೋರು ಇದ್ದಾರೆ. ಬಟ್ ನಿನಗೇನು ಬೇಕು ಅದನ್ನು ಆಯ್ಕೆ ಮಾಡಿಕೊಳ್ಳೋದು ನಿನಗೆ ಬಿಟ್ಟಿದ್ದು. ಬಟ್ ಒಂದಂತೂ ಸತ್ಯ, ಬಹುಶಃ ನಾವು ಎಲ್ಲಿವರೆಗೂ ಈ ಮನಸ್ಸನ್ನು, ಈ ನಮ್ಮ ಮೆದುಳನ್ನು, ಈ ನಮ್ಮ ಆಲೋಚನೆಗಳನ್ನು ಒಂದು ಒಳ್ಳೆಯದು ಕೆಟ್ಟದ್ದು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ, ಖಾಲಿ ಉಳಿಸ್ಕೋಬೇಕಾದ್ರೆ. ಬಟ್ ಒಳ್ಳೆಯದು ಉಳಿಸ್ಕೊಳ್ಬೇಡ, ಕೆಟ್ಟದ್ದು ಉಳಿಸ್ಕೋಬೇಡ, ಬೇಕಾದ್ರೆ ಖಾಲಿ ಉಳಿಸ್ಕೋ, ಅದು ಇನ್ನಿದ್ದು ಒಳ್ಳೆಯದು. ಹಾಗಾಗಿ ಅಕ್ಕಪಕ್ಕದವ್ರ ಮಾತುಗಳನ್ನು ನೀನು ಅವ್ರ ಬಾಯಿ ಮುಚ್ಚೋಕ್ಕಾಗಲ್ಲ, ಬಟ್ ನಿನ್ನ ಕಿವಿ ಮುಚ್ಕೊಂಡು ನಿನ್ನ ಸ್ಥಾನಮಾನ ಏನು, ನಿನ್ನ ಜವಾಬ್ದಾರಿ ಏನು, ಒಬ್ಬ ತಾಯಿಯಾಗಿ ನನ್ನ ಜವಾಬ್ದಾರಿ ಏನು. ಆ್ಯಂಡ್ ಇಲ್ಲಿ 3,000 ಹೇಳ್ತಾರೆ, ಬಟ್ ಯಾವುದನ್ನು ಕೇಳಬೇಕು ಯಾವುದನ್ನು ಕೇಳಬಾರ್ದು. ಆ್ಯಂಡ್ ಬದುಕಲ್ಲಿ ಒಬ್ರು ಗುರು ಅಂತ ಇಟ್ಕೊಳ್ಳಮ್ಮ. ಈಗ ನನ್ನ ಜೊತೆ ಮಾತಾಡ್ತಿದೀಯಾ, ಮತ್ತೊಮ್ಮೆ ಯಾವಾಗಲೂ ಕಾಲು ಸಿಕ್ತು ಮಾತಾಡ್ಬೋದು, ಎಲ್ಲ ಸರಿ. ಬಟ್ ಬದುಕಲ್ಲಿ ಇವತ್ತು ನಾವಾದರೂ ಸರಿ, ಒಬ್ಬರು ನಿನ್ನ ತಾಯಿನೇ ಆಗ್ಬೋದು, ಅಥವಾ ನೀನು ಯಾರೋ ಒಬ್ಬ ಒಳ್ಳೆ ಸ್ನೇಹಿತ ಆಗ್ಬೋದು, ಅಥವಾ ಯಾರೊಬ್ಬರು ಗುರು ಆಗ್ಬೋದು. ಯಾಕಂದರೆ ನೀನು ಅಂದ್ಕೊಂಡ ತಕ್ಷಣ ಏನೋ ಮೂಗಿನ ನೇರಕ್ಕೆ ಸತ್ಯ ಅಂದ್ಕೊಂಡು ಮಾಡೋದಕ್ಕಿಂತ ಒಬ್ಬರನ್ನ ಕೇಳಿದಾಗ ಓ ಇದು ನಿಂಗೂ ಮಾಡ್ಬೋದಿತ್ತಲ್ವ ಅಂತ ನಿಮಗನ್ಸುತ್ತೆ.
ಹಾಗಾಗಿ ಆ ರೀತಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಆದಷ್ಟು ನಿಲ್ಲಿಸ್ಬೇಕಂದ್ರೆ ಬದುಕಲ್ಲೊಬ್ಬರು ನಂಬಿಕಸ್ಥರು ಗುರು ಅಂತ ಇರಬೇಕು. ಹಾ ಸರ್. ಅದು ನಿಮ್ಮ ಗಂಡನೇ ಆಗಿರ್ಬೋದು, ಮುಂದೆ ನಿನ್ನ ಮಗನೇ ಆಗಿರ್ಬೋದು. ಹಾ ಸರ್. ಯಾಕಂದರೆ ನಮ್ಮ ತಾಯಿ ಈಗಲೂ ನನ್ನನ್ನು ಕೇಳ್ತಾರೆ, ಈಗ ಜಗತ್ತೇ ಕೇಳುತ್ತೆ, ನಾನು ಕೇಳಿದ್ರಲ್ಲಿ ತಪ್ಪಿಲ್ವಾ ಅಂತಾರೆ ಅವರು ಅವಾಗವಾಗ. ಹಂಗೆ ಇರಬೇಕು ಬದುಕಲ್ಲಿ ಒಬ್ಬೊಬ್ಬರು. ಬಟ್ ಇಲ್ಲಿ ಇವತ್ತೇ ಕೊನೆ, ಅವರಿವ್ರ ಮಾತುಗಳನ್ನು ನೀನು ಕೇಳಿಸ್ಕೊ. ಬಟ್ ಅವರಿವ್ರ ಮಾತುಗಳು ನೀನು ಬದುಕ ನಿರ್ಧಾರ ಮಾಡಿದ್ರೆ ಖಂಡಿತ, ಯಾಕಂದರೆ ಒಬ್ಬರು ನಿನ್ನ ಪರ ಇರ್ತಾರೆ, ಒಬ್ಬರು ನಿನ್ನ ವಿರುದ್ಧ ಇರ್ತಾರೆ, ಎಲ್ಲರಂಗೂ ನೀನು ನಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿಲ್ಲ. ಹೌದು ಸರ್. ನಿನಗೆ ಆದ ಒಂದು ಬದುಕಿದೆ, ನಿಂದೇ ಆದ ಆಲೋಚನೆ ಮಾಡೋ ಶಕ್ತಿ ಇದೆ. ಆ್ಯಂಡ್ ನಿಂದೇ ಆದ, ಯಾಕಂದರೆ ನಿನ್ನನ್ನು ಇನ್ಯಾರೋ ದ್ವೇಷಿಸ್ತಾ ಇರ್ಬೋದು, ಬಟ್ ನಿನ್ನನ್ನು ಇನ್ಯಾರೋ ಪ್ರೀತಿ ಮಾಡ್ತಾ ಇದ್ದಾರೆ. ಹೌದು ಸರ್. ಅಥವಾ ನಿನ್ನನ್ನು ಯಾರೋ ದ್ವೇಷ ಮಾಡ್ತಿರ್ಬೋದು, ಬಟ್ ನೀನು ಇನ್ಯಾರನ್ನು ಪ್ರೀತಿ ನಿನ್ನನ್ನು ಯಾರು ಪ್ರೀತಿ ಮಾಡ್ತಿದ್ದಾರೆ ಮತ್ತು ನೀನು ಯಾರನ್ನು ಪ್ರೀತಿ ಮಾಡ್ತಿದ್ದೀರ ಅವ್ರನ್ನ ಅಪ್ಪಿಕೊಂಡು ಅವರ ಸಾಮೀಪ್ಯದಲ್ಲಿ ಬದುಕ ನಡೆಸಿ. ಇಲ್ಲಿ ಜಗತ್ತಿಷ್ಟು ವಿಚಿತ್ರ ಅಂದರೆ 99 ಜನ ನಿನ್ನನ್ನು ಪ್ರೀತಿ ಮಾಡ್ತಾರೆ, ಬಟ್ ಯಾರೋ ಒಬ್ಬ ನೆಗೆಟಿವ್ ಕಮೆಂಟ್ ಹಾಕಿದ್ರೆ ಆ ನೆಗೆಟಿವ್ ಕಮೆಂಟ್ ಜೊತೆ ನಾನು ಜಗಳ ಮಾಡ್ಕೊಂಡು ಕೂತ್ಕೊಳ್ತೀನಿ. ಹೌದು ಸರ್. ಹೌದು, ನಿಜ ಸರ್. 99 ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಕೊಂಡಿರ್ಬೋದು ಆ ಸಮಯದಲ್ಲಿ, ಹೌದಲ್ವಾ? ಹೌದು ಸರ್. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಯುವರ್ ಮೈಂಡ್. ನಿಮ್ಮ ಬದುಕಿಗೆ ಸ್ಫೂರ್ತಿ ತುಂಬುವವರ ಹತ್ತಿರ, ನಿಮ್ಮ ಬದುಕನ್ನು ಇಷ್ಟಪಡುವವರ ಹತ್ತಿರ ನೀವು ಗುಡಿಸ್ಲಲ್ಲಿದ್ದರೂ, ನೀವು ದುಡ್ಡಿಲ್ದಂಗೆ ಆದರೂ, ಕೋಟ್ಯಾಧಿಪತಿಗಳಾದರೂ, ಯಾವಾಗಲೂ ಜೊತೆ ಇರೋ ಒಂದು ಆತ್ಮ ಇರುತ್ತೆ ಎಲ್ಲರ ಬದುಕಲ್ಲೂ. ಹೌದು ಸರ್. ಹೌದು. ಅಂಥವ್ರನ್ನು ನಿಮ್ಮ ಬದುಕಲ್ಲಿ ಪ್ರೀತಿ ಮಾಡಿ. ಆಫ್ಕೋರ್ಸ್ ನಿಮ್ಮ ಗಂಡನ ಬಗ್ಗೆ ಬಹಳ ಒಳ್ಳೆ ಮಾತು ಹೇಳಿದ್ರಿ. ಆ್ಯಂಡ್ ಅವರನ್ನು ಒಳ್ಳೆಯದೋ ಕೆಟ್ಟದ್ದೋ ನಿಮ್ಮ ಬದುಕು ಈ ಒಂದು ಚಿಕ್ಕ ಪರಿಧಿಯಲ್ಲಿ ಹೋಗಲಿ. ನಿಮ್ಮ ಮನಸ್ಸನ್ನು ಸುತ್ತಮುತ್ತ ಹೆಚ್ಚು ಬಿಡಬೇಡಿ. ಆ್ಯಂಡ್ ಹೇಳೋರು ಒಳ್ಳೆಯದಕ್ಕೂ ಹೇಳ್ತಾರೆ, ಕೆಟ್ಟದಕ್ಕೂ ಹೇಳ್ತಾರೆ, ಬಟ್ ತಗೊಳ್ಳೋರಿಗೆ ನಮಗೆ ಬುದ್ಧಿ ಇರಬೇಕಲ್ವಾ? ಹೌದು ಸರ್. ನಂಗೆ ತುಂಬಾ ದಿನದಿಂದ ಗೊಂದಲ ಇತ್ತು ಸರ್. ಮನ್ಸಿಗೆ ನೆಮ್ಮದಿನೇ ಇರ್ತಿರ್ಲಿಲ್ಲ ಸರ್. ಏನ್ ಮಾಡೋದು, ಹೋಗೋದು ಬೇಕೋ, ಅದೆಲ್ಲ ಗೊಂದಲ ಇತ್ತು ಸರ್. ನಿಮ್ ಮಾತು ಕೇಳಿ ತುಂಬಾ ನಿರಾಳ ಆಯ್ತು ಸರ್. ಒಳ್ಳೇದಾಗ್ಲಮ್ಮ. ಏನೇ ಎಷ್ಟೇ ದುಡ್ಡಿದ್ರು ಸರ್, ಆ ಮಗು ಮುಖ, ಏನೇ ನೋವಿದ್ರು ಮಗು ಮುಖ ನೋಡಿ ಎಲ್ಲ ಮರ್ತೋಗುತ್ತೆ ಸರ್. ನೀವ್ ಹೇಳ್ದಂಗೆ ಈ ಪ್ರಪಂಚದಲ್ಲಿ ಮಗುಗಿಂತ ಇನ್ ಯಾವ್ದು ಮೇಲಲ್ಲ ಅನ್ಸುತ್ತೆ ಸರ್. ಖಂಡಿತ. ಯಾಕಂದರೆ ಈಗ ನೀವು ಕೊಡೋ ಶಿಕ್ಷಣ ಆತನನ್ನು ಜೀವನದುದ್ದಕ್ಕೂ ಅವನೆಷ್ಟು ದುಡಿಮೆ ಮಾಡ್ತಾನೋ ಗೊತ್ತಿಲ್ಲ, ಬಟ್ ನಿನ್ನಂತೆ ಇರೋ ಒಂದು ತಾಯಿಗೆ ಗೌರವ ಕೊಡಬೇಕು ಅನ್ನೋದನ್ನು ಆತ ಎಲ್ಲೋ ಶಾಲೆಯಲ್ಲಿ ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀನೇ ಕಲಿಸಬೇಕು. ಹೌದು ಸರ್. ನೀವು ಹೆಚ್ಚು ಡೊನೇಷನ್ ಕಟ್ಟಿ ದೊಡ್ಡ ಶಾಲೆಗೆ ಸೇರಿಸಬಹುದು, ಬಟ್ ಮನೆಯಲ್ಲಿ ಸಿಗಬೇಕಾದ ಸಂಸ್ಕಾರ ಬಾಲ್ಯದಲ್ಲಿ ಅದು ತಪ್ಪುಟ್ರೆ, ಬಾಲ್ಯದಲ್ಲಿ ಯಾವುದರಿಂದ ವಂಚಿತರಾದರೆ ಆ ಮಕ್ಕಳು ಕೋಟಿ ದುಡಿದ್ರೂ ಕೂಡ ಸಮಾಜದಲ್ಲಿ ತಂದೆ ತಾಯಿ ತಲೆ ಎತ್ತೋ ಕೆಲಸ ಒಂದು ಮಾಡೋದಿಲ್ಲ ಅವರು. ಹೌದು ಸರ್. ಯಾಕಂದರೆ ಯಾವ ಮಗುವಿಗೆ ಯಾವ ವಯಸ್ಸಲ್ಲಿ ಯಾವ ಸಂಸ್ಕಾರ ಸಿಗಬೇಕಿತ್ತು ಅದೆಲ್ಲವೂ ಮಿಸ್ ಆಯಿತು. ಕಾರಣ ತಂದೆ ತಾಯಿಯ ಹಣದ ಮೋಹ. ಹೌದು ಸರ್. ಹೌದು ಸರ್. ನಾವು ಇನ್ಯಾರಂಗೋ ಬದುಕಬೇಕು, ಪ್ರೀತಿ ಮಾಡಿದ್ದೀವಿ, ಎಲ್ಲರ ಎದುರು ತಲೆ ಎತ್ಕೊಂಡು ಬದುಕಬೇಕು ಅನ್ನೋ ಇವರ ಕೆಲವು ಸ್ವಾರ್ಥಗಳಿಂದ ಆ ಮಕ್ಕಳುಗಳು ಕೆಲವು ಅತ್ಯಮೂಲ್ಯ ಸಂಸ್ಕಾರವನ್ನು, ಅತ್ಯಮೂಲ್ಯ ಪ್ರೀತಿಯನ್ನು, ಆ ಬಾಂಧವ್ಯಗಳ ರುಚಿಯನ್ನೇ ಕಳ್ಕೊಂಬಿಟ್ರು. ಆ್ಯಂಡ್ ಮುಂದೆ ಹೇಳ್ತಾರೆ, ನನ್ನ ಮಗ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ ನೋಡ್ಕೊಳ್ತಾ ಇಲ್ಲ? ನೀವು ಬಾಲ್ಯದಲ್ಲಿ ಹಾಕಿರೋ ಗೊಬ್ಬರ ಅದು. ಹೌದು ಸರ್. ಇವೆಲ್ಲದರ ಅರಿವಿರಬೇಕು ತಂದೆ ತಾಯಿಗಳಿಗೆ. ಓಕೆ, ಒಳ್ಳೇದಾಗ್ಲಮ್ಮ. ಈ ಸಮಯದಲ್ಲಿ ಹೇಳಿರುವ ಈ ವಿಚಾರಗಳನ್ನು ಯಾವತ್ತೂ ಮರಿಬೇಡ. ಇಲ್ಲ ಸರ್, ಇಲ್ಲ ಸರ್. ನನ್ನ ಮಗು ಸರ್, ಇನ್ಯಾವುದೂ ಅಲ್ಲ. ಈ ಟೈಮಲ್ಲಿ ಅದಕ್ಕೆ ನನ್ನ ಪ್ರೀತಿ ಕೊಟ್ಟು ನನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಸಾಕ್ತೀನಿ ಸರ್ ಅದನ್ನು. ಒಳ್ಳೇದಾಗಲಿ. ಇರಲಿ, ಈ ಪ್ರೀತಿ ಈ ವಿಚಾರ ನಾನು ಮಾತಾಡ್ತಿದ್ದೆ, ಬಟ್ ಸ್ಟಿಲ್ ನಿಮ್ಮ ಬದುಕು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರಿ. ವಾಟ್ ಎವರ್ ಇಟ್ ಈಸ್, ಒಂದು ತಪ್ಪು ಮಾಡ್ದಂಗಿರಬೇಕು, ಅಥವಾ ತಪ್ಪಾದ ಮೇಲೆ ಒಪ್ಪಿಕೊಂಡು ಅದನ್ನು ತಿದ್ಕೊಳ್ಳೋದನ್ನು ಕಲಿಬೇಕು. ತಂದೆ ತಾಯಿಯನ್ನು ಬಿಟ್ಟು ಅಥವಾ ಅವರಿವರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ನೀವು ಮದುವೆ ಆಗಿದ್ದೀರೋ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ನಿಮ್ಮ ಮಾತಲ್ಲಿ ಅದನ್ನು ಮೀರಿ ಹೋಗೋ ಶಕ್ತಿ ಕಾಣ್ತಾ ಇದೆ. ಇರಲಿ, ಆ ಎಲ್ಲ ವಿರೋಧಗಳ ನಡುವೆಯೂ ನೀವೊಂದು ಸಭ್ಯ ಮಾರ್ಗದಲ್ಲಿ ಬದುಕನ್ನು ಮತ್ತೆ ಕಟ್ಕೊಳ್ಳಿ. ಸಂಬಂಧಗಳೆಲ್ಲ ವಾಪಸ್ ಬರ್ಬೋದು, ಬಟ್ ಒಮ್ಮೆ ನಿಮ್ಮ ಆತ್ಮವಿಶ್ವಾಸ ಹೋಗ್ಬಿಟ್ರೆ ಅದನ್ನು ಮತ್ತೆ ತರೋದು ಕಷ್ಟ. ಹೌದು ಸರ್. ಸರ್ ಮುಂದೆ ಚೆನ್ನಾಗಿರ್ತಾರೆ ಸರ್, ಹಿಂದೆ ಹೀಗ್ ಮಾಡ್ತಾರೆ ಅಂತ ಇವಾಗಲೇ ಸರ್ ನನ್ಗೆ ಗೊತ್ತಾಗಿತ್ತು. ಅದು ಮಗು ವಿಷಯದಲ್ಲಿ ಈ ತರ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ ಸರ್. ಇಟ್ಸ್ ಓಕೆ. ಕೆಲವು ಸತ್ಯಗಳು ಗೊತ್ತಾದ ಮೇಲೆ, ಬಹುಶಃ ಸತ್ಯ ಗೊತ್ತಾದಾಗ ನಮಗೆ ಅಷ್ಟೇ ಈಗ ನಮಗೆ ದುಃಖ ಆಗ್ಬೋದು, ಬಟ್ ಅದು ಗೊತ್ತಾಗದೆ ಹೋಯಿದ್ರೆ ಇನ್ನೊಂದು ಚೂರು ನರಕ ಅನ್ಭವಿಸೋ ನಿಮಗ.
ಹೌದು ಸರ್, ಹೌದು. ಯಾವುದು ಗೊತ್ತಾಗಬಾರ್ದಿತ್ತು ಅಂತ ಮನ್ಸು ಅನಿಸ್ತಾ ಇದೆಯೋ ಗೊತ್ತಾಗಿದ್ದಕ್ಕೆ ಇನ್ನೇನೋ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಆಗಿದ್ದು. ಹೌದು ಸರ್, ಗೊತ್ತಾಗೋಕ್ಕಿಂತ ಮುಂಚೆ ಈ ತರ ತಳಮಳನೇ ಇರ್ಲಿಲ್ಲ ಸರ್ ಮನ್ಸಲ್ಲಿ. ಈಗ ಗೊತ್ತಾದ್ಮೇಲಿಂದ ಮನ್ಸಿಗೆ ನೆಮ್ಮದಿನೇ ಹೋದಂಗ ಆಗ್ಬಿಟ್ಟಿತ್ತು ಸರ್. ನನ್ಗೆ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಟ್ಟಿತ್ತು. ಏನಿದು ಮುಂದೆ ಎಷ್ಟ್ ಚೆನ್ನಾಗಿದ್ದಾರೆ, ಹಿಂದೆ ಈ ತರ ಅದು ಪಾಪ ವಿಷಯದಲ್ಲೆಲ್ಲ ಈ ತರ ಮಾಡ್ತಾರಲ್ಲ ಇವರು ಅಂತ ತುಂಬಾ ಬೇಜಾರಾಗಿತ್ತು ಸರ್. ಇಲ್ಲಿ ಯಾರ ಮೇಲೂ ದುಃಖ ಬೇಡ. ಎಲ್ಲರೂ ಅವರವ್ರು ಏನು ಅಂತ ತೋರಿಸ್ತಾ ಇದ್ದಾರೆ. ಈಗ ನೀನೇನು ಅಂತ ತೋರಿಸೋ ಸಮಯ. ಹೌದು ಸರ್, ನಾನೊಬ್ಬ ತಾಯಿಯಾಗಿ ಶ್ರೇಷ್ಠವಾಗಿ ನಿಲ್ತೀನಿ ಅನ್ನೋ ತೋರಿಸೋ ಸಮಯ. ಹೌದು ಸರ್. ಯಾರ ಮೇಲೂ ದ್ವೇಷ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ನಮ್ಮದೇ ಕೆಲವು ತಪ್ಪಿತ್ತು ಅಂತ ಒಪ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆ, ಒಳ್ಳೆಯದಾಗಲಿ. ಚೆನ್ನಾಗಿ ಆರೋಗ್ಯ ನೋಡ್ಕೋ, ನಿನ್ನ ಮಗುವನ್ನು ನೋಡ್ಕೋ, ಗಂಡನನ್ನು ನೋಡ್ಕೋ. ಎಲ್ಲರೂ ಒಂದು ರೀತಿಯಲ್ಲಿ ಮಗುವಿನ ಥರ ಇದ್ದೀರಾ. ಆ ಮಗು ಎಷ್ಟು ಮಗುನೋ ನಿನ್ನ ಗಂಡನಿಗೆ ನೀನು ಮಗು, ನಿನಗೆ ನಿನ್ನ ಗಂಡ ಮಗು. ಈ ರೀತಿಯಲ್ಲಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗಿ. ವಾಟ್ ಎವರ್ ಇಟ್ ಈಸ್, ಇದು ಹಣಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಹೊಂದಾಣಿಕೆಗೆ ಸಂಬಂಧಪಟ್ಟಿದ್ದು. ಆ ಹೊಂದಾಣಿಕೆ ಪಕ್ಕದ ಮನೆಯವ್ರ ಜೊತೆ, ಅತ್ತೆ ಜೊತೆ, ಅವ್ರಿವ್ರ ಜೊತೆ ಅಲ್ಲ, ನಿನ್ನ ಗಂಡನ ಜೊತೆ. ಅದು ಆ ನಿಮ್ಮ ಹಡಗನ್ನ ದಡ ಸೇರಿಸುತ್ತೆ. ಓಕೆ, ಒಳ್ಳೇದಾಗಲಿ. ಸರ್, ನಿಮ್ ನುಡಿ ಮಾತುಗಳನ್ನ ಕೇಳಿ ನಂಗೆ ತುಂಬಾ ಮನಸ್ಸು ನಿರಾಳ ಆಯ್ತು ಸರ್. ಗಾಡ್ ಬ್ಲೆಸ್ ಯು. ನಿನ್ನ ಈ ನಗು, ಆತ್ಮವಿಶ್ವಾಸ ಆ್ಯಂಡ್ ಇಲ್ಲ ನಾನು ತಿದ್ದುಕೊಳ್ತೀನಿ ಇನ್ನು, ಯಾಕಂದರೆ ನಾನು ಏನೋ ಹೇಳೋಕ್ಕಿಂತ ಮುಂಚೆ ಹೌದು ಸರ್, ಹೌದು ಸರ್, ಹೌದು ಸರ್, ಆ ಕೇಳೋ ಪ್ರೀತಿ ಇದೆ, ಆ ಕೇಳೋ ತಾಳ್ಮೆ ಇದೆ, ಅದೊಂದು ನಂಬಿಕೆ. ಥ್ಯಾಂಕ್ ಯು. ನಾನು ಅಷ್ಟು ಮಾತ್ರ ಹೇಳಬಲ್ಲೆ. ಗಾಡ್ ಬ್ಲೆಸ್ ಯು. ತುಂಬಾ ಥ್ಯಾಂಕ್ ಯು ಸರ್. ನನ್ಗೆ ನಾನು ಏನ್ ಹೇಳ್ಬೇಕು ಅಂತ ನಂಗೆ ಮಾತೇ ಬರ್ತಾ ಇಲ್ಲ ಸರ್. ಆದ್ರೂ ತುಂಬಾ ಥ್ಯಾಂಕ್ ಯು ಸರ್. ಹೌದಾ? ಮುಂದೆ ಯಾವತ್ತಾದ್ರೂ ಒಂದ್ ದಿವಸ ಮಳಿಗೆ ಕಟ್ಟು ಹುಳ್ಳಿಕಾಳು ಸಾರು ಮಾಡ್ಕೊಂಡ್ ಬಂದು ಕೊಡು. ಒಳ್ಳೇದಾಗ್ಲಿ. ಸರ್, ಖಂಡಿತ ಸರ್. ಮೈಸೂರು ಬಂದಾಗ ಕಾಲ್ ಮಾಡಿ ಸರ್. ಯಾ, ಗಾಡ್ ಬ್ಲೆಸ್ ಯು. ಓಕೆ ಸರ್. ವೆಲ್, ಅವರು ತನ್ನ ಮಗುವಿನ ವಿಚಾರವಾಗಿ ಮಾತಾಡಿದ್ದು ನೋಡಿ. ನಾನು ಆ ಮಧ್ಯೆ ಕೆಲವೊಂದು ವಿಚಾರವನ್ನು ಹೇಳಿದೆ. ಈ ಆಧುನಿಕತೆ ಬಹುಶಃ ಮನುಷ್ಯನ ಮನಸ್ಸು ಯಾಕೆ ಹೊಲಸಾಗ್ತಾ ಇದೆ, ಬಾಲ್ಯದಿಂದಲೇ ಆತ ಏನನ್ನೋ ಕಳ್ಕೊಳ್ತಾ ಇದ್ದಾನೆ. ಒಮ್ಮೆ ಪ್ರವಚನದಲ್ಲಿ ಮಂತ್ರಾಲಯದ ಗುರುಗಳು ಹೇಳಿದ ನೆನಪಿದೆ. ಈ ಆನ್ಲೈನ್ ಕ್ಲಾಸ್ ಬರಲಾಗಿ, ಈ ಪ್ರೀ ನರ್ಸರಿಗಳು ಬರಲಾಗಿ, ಅಥವಾ ಮಕ್ಕಳನ್ನ ನೋಡ್ಕೊಳ್ಳೋ ಅವೆಲ್ಲ ಕೆಲವೊಬ್ಬರಿಗೆ ಅದು ಉಪಯೋಗ ಇರ್ಬೋದು. ಬಟ್ ನಾನು ಹೇಳ್ತೀನಿ, ಎಂಥದ್ದೇ ಕಷ್ಟದ ಸಮಯ ಇದ್ದರೂ ಕೂಡ ತಾಯಿಯಿಂದ ಅಥವಾ ಪೋಷಕರಿಂದ ಮಕ್ಕಳನ್ನು ದೂರ ಮಾಡಬೇಡಿ. ಆ್ಯಂಡ್ ಯಾರೂ ಮಾಡ್ತಾ ಇಲ್ಲ, ಖಂಡಿತ ನನಗೆ ಅರಿವಿದೆ. ತಂದೆ ತಾಯಿಗಳೇ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ದುಡಿಬೇಕು, ಈಗ ದುಡಿದೆ ಹೋದರೆ ಇನ್ಯಾವಾಗ, ಮನೆ ಕಟ್ತಿದ್ರೆ ಇನ್ಯಾವಾಗ. ಮಕ್ಕಳಿಗೆ ಆ ಸಮಯದಲ್ಲಿ ಏನೆಲ್ಲ ಭಾವನಾತ್ಮಕವಾಗಿ ಅಥವಾ ಅವರ ಆಲೋಚನೆಗಳಲ್ಲಿ ಎಂತೆಂತಹ ಬದಲಾವಣೆಗಳು ಬರ್ತವೆ ಅನ್ನೋ ಕನಿಷ್ಠ ಅರಿವಿರೋದಿಲ್ಲ. ಆ ಕಾರಣಕ್ಕೋಸ್ಕರ ಎಡವಟ್ಟುಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಇವತ್ತು ಈ ಸಮಾಜ ಎಷ್ಟೋ ಮಕ್ಕಳು ಹಾದಿ ತಪ್ಪಿರೋದಕ್ಕೆ ಅದೇ ಕಾರಣ. 21 ವಯಸ್ಸಿಗೆ ಗಾಂಜಾ, ಸಿಗರೇಟು, ಹೆಣ್ಣು, ದಮ್ಮು, ಪ್ರೀತಿ, ಪ್ರೇಮ. ಯಾಕೆ ಗೊತ್ತೇನು ನೋಡಿ, ಹಳ್ಳಿ ಕಡೆ ಅಥವಾ ತಂದೆ ತಾಯಿಯ ಶಿಕ್ಷೆ ಮೋಕ್ಷೆಯಲ್ಲಿ ಸಂಸ್ಕಾರದಲ್ಲಿ ಬೆಳೆದ ಮಕ್ಕಳು ಅಷ್ಟು ಬೇಗ ಹಾದಿ ತಪ್ಪೋದಿಲ್ಲ. ಯಾಕೆಂದರೆ ಅವನು ಮೂಲಭೂತವಾಗಿ ತಾನು ಜನಿಸಿದ ಮನೆಯಲ್ಲಿ ಹುಟ್ಟಿದ ಆ ಮಗು, ಅರ್ಥಾತ್ ಒಂದು ಮನೆಯಲ್ಲಿ ಹುಟ್ಟಿದ ಆ ಮಗು ಸ್ವಭಾವತಃ ತುಂಬ ಜೋರಿರ್ಬೋದು, ಅಥವಾ ರಗಳೆ ಮಾಡೋನಿರ್ಬೋದು, ತೀಟೆ ಇರ್ಬೋದು. ಬಟ್ ಆನಂತರ ಅಪ್ಪ ಅಮ್ಮನ ಪ್ರಭಾವಕ್ಕೆ ಸಿಕ್ಕಿ ಖಂಡಿತ ಆ ಮಕ್ಕಳು ಬದಲಾಗ್ತಾರೆ. ಯಾಕಂದರೆ ನಿಮಗೆ ಗೊತ್ತಿದೆ, ಶ್ರೀಕೃಷ್ಣನೇ ಹೇಳೋ ಥರ 3 ಥರದ ಗುಣ, ತ್ರೈಗುಣಗಳು ಅಂತ ಇದ್ದಾವೆ. ತಮಸ್ಸು, ರಜಸ್ಸು, ಸತ್ವಗುಣ ಅಂತ. ತಮಸ್ಸು ಅಂದರೆ ಅಂಧಕಾರ, ಅಜ್ಞಾನದಿಂದ ಕೂಡಿರುವ ಮಗು. ರಜಸ್ಸು ಅಹಂಕಾರದಿಂದ ಕೂಡಿರುವ ಮಗು. ಸತ್ವ ಅಂದರೆ ಒಳ್ಳೆಯ ಗುಣಗಳು, ಸತ್ಯ, ಧರ್ಮ. ಈ 3 ರೀತಿಯಲ್ಲಿ ಮಕ್ಕಳಿರ್ತಾರೆ. ಈ 3 ಗುಣಗಳು ಒಬ್ಬರಲ್ಲೇ ಇರ್ತವೆ ನಿಜ, ಬಟ್ ಯಾವುದು ಜಾಸ್ತಿ ಇರುತ್ತೋ ಅದ್ರ ಮೇಲೆ ಅವರನ್ನು ಗುರುತಿಸ್ತಾ ಹೋಗ್ತಾರೆ. ಈಗ ಕೊಲೆಗಾರನಲ್ಲಿ ಚಿಕ್ಕಪುಟ್ಟ ಒಳ್ಳೆತನ ಇರಲ್ವ? ಇರುತ್ತೆ. ಬಟ್ ಕೊಲೆಗಾರನಲ್ಲಿ ಕೊಲೆ ಜಾಸ್ತಿ ಇರೋದ್ರಿಂದ ಅವನನ್ನು ಕೊಲೆಗಾರ ಅಂತ ಕರೀತಾರೆ. ಅದೇ ಥರ ತಮಸ್ಸು, ರಜಸ್ಸು, ಸತ್ವಗುಣ, ಈ 3 ಗುಣ ಮನುಷ್ಯನಲ್ಲಿರ್ತವೆ. ಇನ್ನೊಮ್ಮೆ ಹೇಳ್ತೀನಿ, ತಮಸ್ಸು ಅಂದರೆ ಅಜ್ಞಾನ. ಅವನಿಗೆ ಸತ್ಯ, ಧರ್ಮ, ಒಳ್ಳೆಯದು, ಕೆಟ್ಟದ್ದು ಅವನಿಗೆ ಗೊತ್ತೇ ಇರೋದಿಲ್ಲ. ಸುಮ್ಮನೆ ಏನೋ ಮಾಡ್ತಾನೆ, ಅಜ್ಞಾನದಲ್ಲೇ ಬದುಕ್ತಾನೆ. ಅದು ತಮಸ್ಸು. ರಜಸ್ಸು ಅಂದರೆ ಅಹಂಕಾರ. ಅವನಿಗೆ ಧರ್ಮದ ಅರಿವಿರುತ್ತೆ, ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿರುತ್ತೆ.
ಆದರೆ ಅವನು ಅಹಂಕಾರದಲ್ಲಿ ಮುಳುಗಿ ಹೋಗಿರ್ತಾನೆ, ಅದು ರಜಸ್ಸು. ಇನ್ನೊಂದು ಸತ್ವಗುಣ, ಅವನು ಇಡೀ ಜೀವನದುದ್ದಕ್ಕೂ ಸತ್ಯ, ನ್ಯಾಯ, ನೀತಿ, ಧರ್ಮದಲ್ಲಿ ಬದುಕ್ತಾ ಬರ್ತಾನೆ. ಈ ಮೂರೂ ಗುಣಗಳು ಎಲ್ಲರಲ್ಲೂ ಇರ್ತವೆ, ಬಟ್ ಕೆಲವೊಬ್ಬರಲ್ಲಿ ಯಾವುದು ಜಾಸ್ತಿ ಇರುತ್ತೋ ಅದ್ರ ಮೇಲೆ ಅವರನ್ನು ಗುರುತಿಸ್ತಾ ಹೋಗ್ತಾರೆ. ಇದು ಭಗವದ್ಗೀತೆಯ ಪಾಠ. ಸೊ ಅದೇ ಥರ ನಿಮ್ಮ ಮನೇಲಿ ಹುಟ್ಟಿದ ಮಕ್ಕಳುಗಳು ಅಜ್ಞಾನಿಗಳಾಗಿರ್ಬೋದು, ಅಹಂಕಾರದವರಾಗಿರ್ಬೋದು, ಅಥವಾ ಒಳ್ಳೆ ಗುಣದವರಾಗಿರ್ಬೋದು. ಅವರ ಆ ಸ್ವಭಾವಗಳು, ಒಳ್ಳೆ ಗುಣ ಬದಲಾಗೋದು ಬೇಡ, ಅದು ಬಿಟ್ಬಿಡೋಣ. ಇನ್ನು ಅಹಂಕಾರ, ಅಜ್ಞಾನದಲ್ಲಿರೋ ಮಕ್ಕಳು ಹುಟ್ಟುತ್ತಾ ಹಂಗೆ ಹುಟ್ಟಿರ್ಬೋದು, ಬಟ್ ಅಪ್ಪ ಅಮ್ಮನ ಸಂಸ್ಕಾರದಿಂದ, ಗುರುಗಳ ಸಂಸ್ಕಾರದಿಂದ, ಗುರುಗಳ ಶಿಕ್ಷಣದಿಂದ ಅವರು ಬದಲಾಗುವ ಸಾಧ್ಯತೆಗಳಿರ್ತವೆ. ಹಾಗಾಗಿ ಆನ್ಲೈನಲ್ಲಿ ಗುರು ಸಿಗೋದಕ್ಕಿಂತ ನೇರವಾಗಿ ಮುಖಾಮುಖಿ ಭೇಟಿ ಪಾಠ ಇದೆಯಲ್ಲ, ಅದು ಯಾವತ್ತಿಗೂ ಶ್ರೇಷ್ಠ. ಹಾಗಾಗಿ ಮಕ್ಕಳನ್ನು ತಂದೆ ತಾಯಿಯಿಂದ ದೂರ ಮಾಡೋದು ಬೇಡ. ಆ್ಯಂಡ್ ಶಿಷ್ಯರನ್ನು ಗುರುಗಳಿಂದ ದೂರ ಮಾಡೋ ಯಾವ ಶಿಕ್ಷಣ ಪದ್ಧತಿಯೂ ಇಲ್ಲಿ ಬೇಕಾಗಿಲ್ಲ. ಆನ್ಲೈನ್ ಶಿಕ್ಷಣವನ್ನೇ ಇಷ್ಟಪಡೋ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಶಾಲೆಯಲ್ಲಿನ ಆ ಅನುಭವಗಳು ಎಂತಹ ಶ್ರೇಷ್ಠವಾದ ಪಾಠವನ್ನು ಕಲಿಸ್ತವೆ ಅಂತ. ಈಗಿನ ಜನ್ರೇಷನ್ನರ ಆ ವಿಷಯದಲ್ಲಿ ತುಂಬ ನತದೃಷ್ಟರು. ಓಕೆ, ವೆಲ್, ಒಳ್ಳೆಯದಾಗಲಮ್ಮ. ನಿಮಗೊಂದು ಚೆನ್ನಾಗಿ ನೋಡ್ಕೊಳ್ಳಿ. ಗಾಡ್ ಬ್ಲೆಸ್ ಯು.